ಈ ಸುಭಿಕ್ಷೆ ವರ್ಷದಲ್ಲಿ ದೇವರು ಹೇಳಿದಂಥ ಒಂದು ವಿಷಯ ಹೋಶೇಯ 14 ಅದು 5ನೇ ವಚನದಿಂದ ತೆಗೆದುಕೊಳ್ಳೋಣ. ಹೋಶೇಯ ಪ್ರವಾದನ ಗ್ರಂಥ 14ನೇ ಅಧ್ಯಾಯ ಅದರ 5ನೇ ವಚನದಿಂದ, ನಾನು ಇಸ್ರಾಯೇಲಿಗೆ ಇಬ್ಬನಿಯಂತಾಗುವೆನು, ಅದು ತಾವರೆಯಂತೆ ಒಡೆಯುವುದು, ಲೆಬನೋನಿನ ದೇವದಾರುಗಳ ಹಾಗೆ ಬೇರು ಬಿಟ್ಟುಕೊಳ್ಳುವುದು, ಅದರ ರೆಂಬೆಗಳು ಹರಡುವುದು, ಅದರ ಅಂದವು ಒಲಿವ ಮರದಂತೆ ಕಂಗೊಳಿಸುವುದು. ಯಾವ ಮರದಂತೆ ಕಂಗೊಳಿಸುವುದು? ಒಲಿವ ಮರದಂತೆ ಅಥವಾ ಎಣ್ಣೆ ಮರದಂತೆ ಎಂಬುದಾಗಿ ಇನ್ನೊಂದು ಭಾಷಾಂತರದಲ್ಲಿದೆ. ಎಣ್ಣೆ ಮರದಂತೆ ಕಂಗೊಳಿಸುವುದು. ಅದರ ಪರಿಮಳವು ಲೆಬನೋನಿನ ಹಾಗೆ ಮನೋಹರವಾಗಿರುವುದು. ಲೆಬನೋನ್ ಮರದ ಗುರುತಾಗಿ ನಾವು ಧ್ಯಾನ ಮಾಡಿದೀವ. ಲೆಬನೋನಿನಿಂದ ಒಂದು ಪರಿಮಳ ಹೊರಡುತ್ತಂತೆ. ಎಂಥ ಪರಿಮಳ? ಒಂದು ಒಳ್ಳೆಯದಿಂದ ಪರಿಮಳ ಅಂತಾರೆ, ಕೆಟ್ಟದಿಂದ ಪರಿಮಳ ಅಂತಾರೆ. ಒಳ್ಳೆಯದರ ಸುವಾಸನೆ ಬೀರುವುದನ್ನ ಪರಿಮಳ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇವತ್ತು ನಮ್ಮ ಜೀವಿತದಲ್ಲಿ ಪರಿಮಳ ಬೀರುವಂತಹ ಕಾರ್ಯಗಳು ವಿಶ್ವಾಸಿಗಳಾದ ನಮ್ಮ ಜೀವಿತದಲ್ಲಿ ಇದೆಯಾ? ಇವತ್ತು ಎಷ್ಟೋ ಜನರ ಜೀವಿತ ಸಾಕ್ಷಿಗಳು ಕೊಳೆತು ನಾರುವುದಕ್ಕೆ ಕಾರಣ ನಮ್ಮ ಮಾತು, ನಮ್ಮ ಬಾಯಿ. ಎಲ್ಲರ ಜೊತೆ ಈಗ ನಮ್ಮ ಸಾಕ್ಷಿಗಳು ಹಾಳಾಗುವುದಕ್ಕೆ, ಕೊಳೆತು ನಾರುವುದಕ್ಕೆ, ನಮ್ಮ ಕುರಿತಾಗಿ ಇತರರು ತಪ್ಪಾಗಿ ಮಾತನಾಡುವುದಕ್ಕೆ ಕಾರಣ ನಮ್ಮ ನಾಲಿಗೆ, ನಮ್ಮ ಮಾತುಗಳು ಬಹಳ ಪ್ರಾಮುಖ್ಯ. ಆದ್ರಿಂದ ಬೈಬಲ್ ಹೇಳ್ತದೆ, ಈ ಸುಭಿಕ್ಷೆ ವರ್ಷದಲ್ಲಿ ನಾವು ಪರಿಮಳ ಬೀರಬೇಕಂತೆ. ಪಕ್ಕದಲ್ಲಿ ನೀವು ಪರಿಮಳ ಬೀರೋರಾಗಬೇಕು. ಅವಳ ಮಾತು ಗೊತ್ತಿಯಾದ ಬಿಡು, ನಿಮ್ಮ ಬಗ್ಗೆ ಹೇಳ್ಬಾರ್ದು. ಅವಳ ಮಾತ ಬಿಡು ಗೊತ್ತಿರ್ತಾನೆ ಅನ್ಬಾರ್ದು. ಇಲ್ಲ ಇಲ್ಲ, ಅವ್ರ ಮಾತಾಡಲ್ವಲ್ಲ. ಯಾರಾದ್ರೂ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ರೆ, ಈಗ ನಿಮ್ಮ ಹತ್ರನೇ ಬಂದು ಯಾರಾದ್ರೂ ಬಂದು ನಮ್ಮ ಪ್ರಭನ್ಗೆ ಹೇಳಿ, ಚಂದ್ರಪಾಸಲ್ಲಿ ಸಿಗರೇಟ್ ಸೇರಿ ನಿಂತಿದ್ರು ಅಂತ ಏನಂದ್ರೆ ಅವರು, ಅಯ್ಯೋ ಮನೆ ಒಳಗೂ ಅದೇ ಗಬ್ಬು ಅಂದ್ರ ಅದೇನೇ ಹೇಳ್ಬೋದು. ಇಲ್ಲ ಇಲ್ಲ, ಅವರ ಸೇರಲ್ಲ. ನೀನು ಯಾರೋ ಕಪ್ಪಿರೋರ್ನೆಲ್ಲ ಅವ್ರು ಏನು ಕಪ್ಪಿದ್ದಾರೆ, ಅವರಲ್ಲ ಅವರು ಅಂತ ಹೇಳಿ ಹೇಳ್ತಾರೆ. ನಿಮ್ಮ ಬಗ್ಗೆ ಏನಾದ್ರೂ ಮಾತುಗಳನ್ನು ಹೇಳುವಾಗ ನಿಮ್ಮ ಕುರಿತಾಗಿ ಇತರರು ಹೇಳಬೇಕು, ಇಲ್ಲ ಇಲ್ಲ ಅವರಾಗಲ್ಲ ಅನ್ನುವ ಈ ರೀತಿಯಾದ ಪರಿಮಳವನ್ನು ನೀವು ಬೀರುವವರಾಗಿದ್ದೀಯಾ? ಕಳೆದ ವಾರ ನಾವು ಧ್ಯಾನ ಮಾಡಿದ್ದು, ನನ್ನಿಂದಲೇ ನೀನು ಫಲಿಸುವೆ. ನಿಜವಾಗಿಯೂ ನಾವು ದೇವರಿಂದ ಫಲಿಸುವವರಾಗಿದ್ದೇವಾ ಅನ್ನೋದನ್ನ ನಾವು ಆಲೋಚನೆ ಮಾಡಿ. ಫಲಿಸುವಾಗ ಅನೇಕ ಪೆಟ್ಟುಗಳು ಬೀಳಲು, ಕಳಕೊಳ್ಳುವಂಥ ಸನ್ನಿವೇಶ ಎದುರಾಗ್ತವೆ. ಒಂದು ಮರ ಒಂದು ಹಣ್ಣು ಬಿಡುತ್ತದೆ ಅಂದರೆ ಆ ಮರಕ್ಕೆ ಗಾಯ ಆಗಲ್ಲ. ಯಾಕೆ? ಹಣ್ಣು ಬಿಡೋದ್ರಿಂದ, ಫಲ ಕೊಟ್ಟದ್ರಿಂದ. ಯಾವೊಬ್ಬ ವ್ಯಕ್ತಿ ದೇವರಿಗಾಗಿ ನಾನು ಫಲ ಕೊಡಬೇಕು, ಒಂದು ಒಳ್ಳೆಯವನಾಗಿ ನಾನು ಬದುಕಬೇಕು ಅಂತ ಆಸೆ ಪಡ್ತಾರೋ ಅವರ ಜೀವನದಲ್ಲಿ ಪೆಟ್ಟುಗಳು ಬೀಳ್ತದೆ. ಅನೇಕ ಹೇಳ್ತಾರೆ, ನನಗೆ ಯಾಕೆ ಕಷ್ಟ, ನಾನು ಒಳ್ಳೆಯವನಾಗ್ತಾನೆ ಬದುಕ್ತಿದ್ದೀನಿ, ಒಳ್ಳೆಯವನಾಗಿರ್ಲಿಕ್ಕೆ ತಾನೇ ಇಷ್ಟಪಡ್ತಿದ್ದೀನಿ, ಆದ್ರೆ ಯಾಕೆ ಈ ಹೋರಾಟಗಳು? ನಾನು ಒಳ್ಳೇದೇ ಹೇಳಿದೆ ಆದ್ರೂ ಕೆಟ್ಟದಾಯ್ತಲ್ಲ ಅಂತ ನೀವು ಕೊರಗಿ ಆ ಒಳ್ಳೆಯತನಕ್ಕೆ ತದ್ವಿರುದ್ಧವಾದ ಕೆಟ್ಟತನವನ್ನು ತಂದುಕೊಂಡು ಬಿಡಬೇಡಿ. ರೋಮ 12ನೇ 21ನೇ ವರ್ಷದಲ್ಲಿ ನೆನೆಸ್ತೀನಿ, ಏನ್ ಹೇಳ್ತದೆ? ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಏನನ್ನು ಸೋತ್ರಿ? ಇವತ್ತು ನಾವು ಎಷ್ಟು ಜನ ಇದನ್ನು ಮಾಡ್ತಿದ್ದೀವಿ? ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನ ಸೋಲಿಸೋದು. ನಾನು ಸುಳ್ಳೇ ಆಡಲ್ಲ, ಬಟ್ ಸುಳ್ಳು ಯಾವ್ದು ಹೇಳಿದ್ರು ಸುಳ್ಳ ಅಂತಾರೆ ಫಾಸ್ಟ್ ಅಂದ್ಬಿಟ್ಟು. ಸತ್ಯವೂ ಹೇಳು ನಮ್ಮಲ್ಲ, ಮತ್ತೆ ಸುಳ್ಳು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಮತ್ತೆ ಸುಳ್ಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರಯೋಜನ ಇದೆಯಾ? ಹಾಗಾದ್ರೆ ಅರ್ಥ ಏನು? ಕೆಟ್ಟತನ ನನ್ನನ್ನು ಕೆಟ್ಟದಾಗಿ ಬದಲಾಯಿಸ್ಬಿಡ್ತು ಅಂತ ಅರ್ಥ. ಒಳ್ಳೆಯತನದಿಂದ ನಾನು ಕೆಟ್ಟತನವನ್ನು ಬದಲಾಯಿಸಬೇಕೇ ಹೊರತು ಕೆಟ್ಟತನದಿಂದ ನನ್ನ ಒಳ್ಳೆಯತನ ಬದಲಾಗಿ ಬಿಡಬಾರದು. ಆದ್ರಿಂದ ಪ್ರಿಯ ಸಭೆಯೇ, ಇವತ್ತು ಫಲ ಕೊಡುವುದರ ಬಗ್ಗೆ ನಾವು ಧ್ಯಾನಿಸ್ತಿದ್ದೇವೆ. ಫಲ ಕೊಟ್ಟ ನಂತರ ಕರ್ತನಿಗಾಗಿ ನಾನು ಫಲ ಕೊಡುವಾಗ ಪೆಟ್ಟುಗಳು ಬೀಳುತ್ತೆ. ಮತ್ತೆ ನಾನು ಹೇಳ್ತೀನಿ, ಫಲ ಕೊಡುವಾಗ ನಮಗೇನಾಗ್ತದೆ? ಪೆಟ್ಟುಗಳು ಉಂಟಾಗ್ತದೆ ನಮ್ಮ ಜೀವನದಲ್ಲಿ. ಈಗ ಅದೇ ರೀತಿಯಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿ ಫಲವನ್ನ ಕೊಡ್ತಿದ್ದಾರೆ, ಫಲವನ್ನು ಕೊಡುವಂತೆ ಬದಲಾಗ್ತಿದ್ದಾರೆ. ಈ ಫಲವನ್ನು ಕೊಡುವಾಗ ಏನೆಲ್ಲ ಅವರ ಜೀವಿತದಲ್ಲಿ ಎದುರಾಗ್ತಿದೆ ಎಂಬುದನ್ನು ನಾವು ಗಮನಿಸೋಣ. ಸೌಲನು ಕಳೆದ ವಾರ ನಾವು ಧ್ಯಾನ ಮಾಡಿದ್ವಿ. ಯಾರ ಸಂತತಿಯವನು? ಯಾವ ಕುಲದವನು? ಬೆನ್ಯಾಮಿನ್ ಕುಲದವನು. ಈ ಬೆನ್ಯಾಮಿನ್ ಕುಲದಿಂದ ಹುಟ್ಟಿದಂತಹ ಈ ಸೌಲನು ಅರಸನಾಗಿ ಆಳ್ವಿಕೆ ಮಾಡುವಾಗ ಇವನು ಅನೇಕ ಕೆಲವು ತಪ್ಪುಗಳನ್ನ ಮಾಡ್ತಾನೆ. ಮೊದಲದಾಗಿ ಒಂದು ತಪ್ಪನ್ನು ಮಾಡ್ತಾನೆ. ದೇವರು ಬೇಡ ಇದನ್ನು ಮಾಡು ಅಂತ ಹೇಳುವ ವಿಷಯನ ಮಾಡುವುದಿಲ್ಲ ಅದು ಸೌಲನು. ಆದ್ರಿಂದ ದೇವರವನ್ನ ತಳ್ಳಿ ಅವನ ಇದ್ದಂಥ ಅಭಿಷೇಕವನ್ನು ಕಳ್ಕೊಂಡು, ಅದು ಕೂಡ ಯಾಕೆ ಕಳ್ಕೊಳ್ತಾನೆ ಅಂದ್ರೆ ಒಬ್ಬ ಅಭಿಷಿಕ್ತನನ್ನ
ಒಬ್ಬ ದೇವರು ನೇಮಿಸಿದ ಮನುಷ್ಯನನ್ನ ದ್ವೇಷ ಮಾಡೋದ್ರಿಂದ ಅಭಿಷೇಕವನ್ನು ಕಳ್ಕೊಳ್ತಾನೆ. ಯಾರು? ಅರಸನಾದ ಸೌಲನು, ಬೆನ್ಯಾಮಿನ್ ಕುಲದವನು. ಕಳ್ಕೊಂಡ ನಂತರ ಈತನಿಗೆ ಒಬ್ಬ ಮಗನು ಹುಟ್ಟುತ್ತಾನೆ. ಸೌಲನ ಮಗನ ಹೆಸರೇನು? ಯೋನಾತಾನನು. ಈ ಯೋನಾತಾನನು ದ್ವೇಷ ಮಾಡ್ತಿದ್ದಂತಹ ದಾವೀದನನ್ನ, ಅಪ್ಪ ದ್ವೇಷ ಮಾಡ್ತಿದ್ದಂಥ ದಾವೀದನನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸ್ತಾನೆ, ಸ್ನೇಹವನ್ನು ಬೆಳೆಸ್ತಾನೆ. ಯಾರು? ಯೋನಾತಾನ. ಯಾರ ಮೇಲೆ ಸ್ನೇಹ ಬೆಳೆಸೋದು? ದಾವೀದನ ಮೇಲೆ. ದಾವೀದನ ಬಳಿಯಲ್ಲಿ ಸ್ನೇಹವನ್ನು ಬೆಳೆಸಿದ ನಂತರ ಈತನು ಒಂದು ಸಾರಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ. ಅದನ್ನ ಒಂದು ಸಾರಿ ನನ್ನ ಸಂಗಡ ಇರ್ರಿ, ಕಥೆ ರೂಪದಲ್ಲಿ ಹೇಳಿ ನಾನು ಪ್ರಸಂಗಕ್ಕೆ ನಾನು ಹೋಗ್ತೇನೆ. ಈ ಯೋನಾತಾನನು ಮತ್ತು ಸೌಲನು ಒಂದು ಸಾರಿ ಸತ್ತು ಹೋಗ್ತಾನೆ. ಯೋನಾತಾನನು ಮತ್ತು ಸೌಲನು ಸತ್ತು ಹೋದ ನಂತರ ದಾವೀದನು ನೆನಪು ಮಾಡ್ಕೊಳ್ತಾನೆ, ನನ್ನ ಸ್ನೇಹಿತನಾದ ಯೋನಾತಾನನಿಗೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದೆ. ಆ ಒಡಂಬಡಿಕೆಯನ್ನು ನೆನೆಸ್ಕೊಂಡು, ಏನ ಒಡಂಬಡಿಕೆ? ತೆಗೆದುಕೊಳ್ಳ್ರಿ, 2 ಸಮುವೇಲನ ಗ್ರಂಥ, 2 ಸಮುವೇಲನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ, 2 ಸಮುವೇಲ 9ನೇ ಅಧ್ಯಾಯ. ಅದಕ್ಕಿಂತ ಮುಂಚೆ 9ನೇ ಅಧ್ಯಾಯದಲ್ಲಿ 8ನೇ ವಚನವನ್ನು ಓದೋಣ. ಮೆಫೀಬೋಶೆತನು ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ಸತ್ತ ನಾಯಿಯಂತಿರುವ ನನ್ನನ್ನು ಲಕ್ಷಿಸುವ ಹಾಗೆ ನಿನ್ನ ದಾಸನಾದ ನಾನು ಎಷ್ಟರನ್ನು ಅಂದನು. ಈ ಮೆಫೀಬೋಶೆತನು ದಾವೀದನಿಗೆ ಹೇಳ್ತಿದ್ದಾನೆ, ಸತ್ತ ನಾಯಿಯಂತಿರುವ ನನ್ನನ್ನು, ಹೆಂಗಿರುವಂತ ನನ್ನನ್ನು? ಸತ್ತ ನಾಯಿಯಂತಿರುವಂತ ನನ್ನನ್ನು ಲಕ್ಷಿಸುವ ಹಾಗೆ ನಿನ್ನ ದಾಸನಾದ ನಾನು ಎಷ್ಟರವನು. ಇವನಿಗೆ ಒಂದು ಫಲಿಸುವಂತಹ ಒಂದು ಕಾರ್ಯ ಸಿಕ್ಬಿಡ್ತು. ಫಲಿಸ್ತಾ ಇದ್ದಾನೆ. ಫಲಿಸುವುದಕ್ಕೆ ಇವನಲ್ಲಿ ಯಾವ ಯೋಗ್ಯತೆಯೂ ಇಲ್ಲ. ಬೆನ್ಯಾಮಿನ ಕುರಿತ ನಾವು ಧ್ಯಾನ ಮಾಡ್ತೀವಿ. ಬೆನ್ಯಾಮಿನಿಗೆ ಯಾಕೋಬನು ಕೊಟ್ಟಂತಹ ಆಶೀರ್ವಾದ ಏನು? ದೇವರು ಆತನನ್ನ ಯೇಸು ಸ್ವಾಮಿ ಹೋಲಿಕೆಯಾಗಿ ಯೋಸೇಫನ್ನು ಕರ್ಕೊಂಡು ಬರುವಾಗ ಬೆನ್ಯಾಮಿನ ಪಾತ್ರ ಏನು ಅನ್ನೋದನ್ನೆಲ್ಲ ನಾವು ಧ್ಯಾನ ಮಾಡಿದ್ದೀವಿ. ಆತನ ಸಂತತಿಯಾದಂಥ ಈತನು ಮೆಫೀಬೋಶೆತನು, ಈತನು ಯೋನಾತಾನನ ಮಗನು. ಯಾರ ಮಗನು? ಯೋನಾತಾನನ ಮಗನು, ಹಿರಿ ಮಗನು ಈ ಮೆಫೀಬೋಶೆತನು. ಈ ಮೆಫೀಬೋಶೆತನು ಈಗ ದಾವೀದನು ಏನ್ ಮಾಡ್ತಾನೆ? 9ನೇ ಅಧ್ಯಾಯದಿಂದ 1ನೇ ವಚನದಿಂದ ಓದೋಣ. 9ನೇ ಅಧ್ಯಾಯ 1ನೇ ವಚನದಿಂದ. ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯೋನಾತಾನನ ಸಲುವಾಗಿ ದಯೆ ತೋರಿಸಬೇಕೆಂದಿರುತ್ತೇನೆ ಅನ್ನಲು. ಏನಂತಿದ್ದಾನೆ ದಾವೀದ? ಸೌಲನ ಮನೆಯವರಲ್ಲಿ ಯಾರಾದ್ರೂ ಬದುಕಿದ್ದಾರ? ಈ ಸೌಲ ದಾವೀದನನ್ನ ಬದುಕಿರೋವರೆಗೂ ಏನ್ ಮಾಡ್ತಾ ಇದ್ದ? ಹಿಂಸೆ ಪಡಿಸ್ತಾ ಇದ್ದ, ಕೊಲ್ಲೋದಕ್ಕೆ ಕಾಯ್ತಾ ಇದ್ದ. ಈಗ ಸೌಲನು ಸತ್ತು ಹೋದ. ಈಗ ದಾವೀದನಿಗೆ ಏನು ಅನಿಸ್ಬೇಕು? ನೀವು ನನ್ನ ಜಾಗದಲ್ಲಿದ್ರೆ ನನ್ನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡ್ತಿದ್ದವರು, ನನ್ನ ಹಿಂಸೆ ಪಡಿಸ್ತಿದ್ದವರು ಸತ್ತು ಹೋದ್ರು ಅಂದ್ರೆ ನಾವೇನು ಅನ್ಕೋತೀವಿ ಹೇಳಿ? ದೊಡ್ಡ ಸುಬಿಡ್ತೀವಿ, ಸದ್ಯ ಓದ್ದ ನೆಮ್ಮದಿ ನನಗೆ ಅನ್ಕೋತೀವಿ. ಇವನೇನ್ ಮಾಡ್ತಾನೆ? ಸತ್ತು ಹೋದಂತ ಸೌಲನ ಮನೆಯವರಲ್ಲಿ ಯಾರಾದ್ರೂ ಉಳಿದಿದ್ದಾರ ಅಂತ ವಿಚಾರಿಸ್ತಾನೆ. ಫಲ ಕೊಡುವುದರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ನೀನು ಫಲ ಕೊಡುವವನಾಗಿ ಆಗ್ಬೇಕು ಅಂದ್ರೆ ನಿನ್ನನ್ನು ವಿರೋಧಿಸುವಂತಹ ವ್ಯಕ್ತಿಗಳು ನಷ್ಟವನ್ನ ಕಂಡಾಗ ಆ ನಷ್ಟಕ್ಕೆ ನಾನೇನಾದ್ರೂ ಫಲ ಕೊಡುವಂತಹ, ಏನಾದ್ರೂ ಲಾಭದಾಯಕವಾದಂತಹ ಕಾರ್ಯಗಳನ್ನ ಮಾಡಬಹುದಾ ಅಂತ ಹುಡುಕುವಂಥದ್ದೇ ಫಲ ಕೊಡುವಂತದ್ದಕ್ಕೆ ಗುರುತು. ದಾವೀದ ಏನ್ ಮಾಡ್ತಾನೆ? ಹುಡುಕಿಸ್ತಾನೆ. ಈಗ ಮುಂದೆ ಹೋಗೋಣ. 7ನೇ ವಚನ. ಸೌಲನ ಮನೆಯಲ್ಲಿ ದಾಸನಾಗಿದ್ದ ಜೀವನೆಂಬ ಒಬ್ಬ ಮನುಷ್ಯನನ್ನು ಕರೆಕೊಂಡು ಬಂದರು. ಅರಸನು ಅವನನ್ನು, ನೀನು ಜೀವನೋ ಎಂದು ಕೇಳಲು ಅವನು, ನಿನ್ನ ಸೇವಕನಾದ ನಾನು ಜೀವನೇ ಎಂದು ಉತ್ತರ ಕೊಟ್ಟನು. ಸಾಕು, ಮುಂದೆ ಓದೋಣ. ಅರಸನು ಅವನಿಗೆ, ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದರೆ ಹೇಳು, ನಾನು ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸುತ್ತೇನೆ ಅಂದನು. ಆಗ ಜೀವನು ಅರಸನಿಗೆ, ಯೋನಾತಾನನಿಗೆ 2 ಕಾಲು ಉಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. ಈಗ ಜೀವನು ದಾವೀದನ ಸೌಲನ ಮನೆಯಲ್ಲಿ ಯಾರಾದ್ರೂ ಇದ್ದಾವ ಅಂತ ಹುಡುಕಿಸಿದಾಗ ಜೀವನೊಬ್ಬ ಇದ್ದಾನೆ ಅಂತೇಳಿ ಈತನು ಸೌಲನ ಮನೆಯ ಕೆಲಸವನ್ನ ಮಾಡ್ತಿದ್ದಂಥವ್ರು, ಅರಮನೆಯನ್ನ ಜವಾಬ್ದಾರಿ ಹೊತ್ತಿದ್ದಂಥ ಒಬ್ಬ ವ್ಯಕ್ತಿ. ಈತನು ಸೌಲ ಸತ್ತೋಗ್ತಿದ್ದಾಗೆ, ಸೌಲ ಯೋನಾತಾನ ಸತ್ತೋಗ್ತಿದ್ದಾಗೆ ಈ ಆಸ್ತಿ ಎಲ್ಲ ಯಾರಿಗಾಯ್ತು? ಜೀವನಿಗಾಗೋಯ್ತು. ಇವರು ಒಂಥರ ನೆಮ್ಮದಿ.
ಓಹ್, ಅರಸನ ಬಳಿಯಲ್ಲಿದ್ದೆ, ಅರಸನು ಸತ್ತೋದ, ಅವ್ರ ಮಗನು ಸತ್ತೋದ, ಈಗ ನೆಮ್ಮದಿಯಾಗಿ ಅವನ ಆಸ್ತಿನೆಲ್ಲ ನಾನು ಅನುಭವಿಸ್ತೀನಿ ಅಂತ ಹೇಳಿ ಕೂತಿದ್ದ. ಈಗ ದಾವೀದ ಅವ್ರು ಯಾರು ಅಂತ ಹುಡುಕಿಸಿ ಕರೆಸ್ತಾನೆ. ನಾನು ಸ್ವಲ್ಪ ಸ್ಪಷ್ಟ ಕೇಳಿಸ್ತಾ ಇದೆಯಾ? ಗಮನ ಕೇಳಿಸ್ಬೋದು. ಹುಡುಕಿಸಿ ತಂದಾಗ ಅವನು ಹೇಳ್ತಿದ್ದಾನೆ, ಅವನನ್ನ ಕೇಳ್ತಿದ್ದಾನೆ ದಾವೀದನು ಏನಂತ, ಸೌಲನ ಮನೆಯಲ್ಲಿ ಯಾರಾದ್ರೂ ಬದುಕಿದ್ದಾರಾ ಅಂತ ಕೇಳ್ತಾನೆ. ಈಗ ಇವನು ಹೇಳ್ತಾನೆ ಏನಂತ, 3ನೇ ವಚನ, ಸೌಲನ ಕುಟುಂಬದಲ್ಲಿ ಯಾರಾದರೂ ಉಳಿದರೆ ಹೇಳು, ನಾನು ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸುತ್ತೇನೆ ಅಂದನು. ಆಗ ಚೀಬನ ಅರಸನಿಗೆ, ಯೋನಾತಾನಿಗೆ 2 ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. ಏನಂತ ಹೇಳ್ತಿದ್ದಾನೆ? 2 ಕಾಲು ಕುಂಟದ್ದು ಯಾರಿಗೆ? ಯೋನಾತಾನನ ಮಗನಿಗೆ. ಅವನೊಬ್ಬ ಇದ್ದಾನೆ, ಇವನು ಗೊತ್ತು. ಯಾರಿಗೆ? ಚೀಬನಿಗೆ ಗೊತ್ತು. ಗೊತ್ತಿದ್ರೆ ಅವನು ಏನ್ ಮಾಡ್ಬೋದಾಗಿತ್ತು? ಅವನ ಆಸ್ತಿ, ಅರಸನ ಆಸ್ತಿಯನ್ನೆಲ್ಲ ಅವನ್ನ ಕೊಟ್ಟು ಅಥವಾ ಅವನ್ನ ಕರೆಸಿ ನೋಡ್ಕೊಳ್ಬಹುದಾಗಿತ್ತು. ಚೀಬನ ಒಂದು ನೆಮ್ಮದಿ, ಯಾರು ಇಲ್ಲ, ಕೇಳೋರಿಲ್ಲ, ಇವನು ಕೊಡೋವಾಗ ಕಾಲು ಕುಂಟ, ಈಗ ನನಗೆ ಆಸ್ತಿ ಅಂತ ಹೇಳಿ ನೆಮ್ಮದಿಯಾಗಿದ್ದ. ದಾವೀದನ್ನು ಕರೆಸಿ ಅವನನ್ನು ಕೇಳ್ತ, ಯಾರಿದ್ದಾರೆ ಅಂತ ಕೇಳುವಾಗ ಚೀಬನು ಹೇಳ್ತಿದ್ದಾನೆ, ಒಬ್ಬ ವ್ಯಕ್ತಿ ಇದ್ದಾನೆ, ಮೆಷಿಬೋಶೆತ್ ಅನ್ನುವಂತ ತನ್ನ ಮಗನ ಹೆಸರು. ಆ ಪ್ರಭು ಇದ್ದಾನೆ, ಅವನಿಗೆ 2 ಕಾಲು ಕುಂಟಾಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಈತನಿಗೆ ಹೇಗೆ ಕಾಲು ಕುಂಟಾಯಿತು ಅನ್ನೋದನ್ನ ನಾವು ನೋಡೋಣ. ಇದೇ 2 ಸಮುವೇಲ 4ನೇ ಅಧ್ಯಾಯಕ್ಕೆ ಬನ್ರಿ. 2 ಸಮುವೇಲ 4ನೇ ಅಧ್ಯಾಯ 4ನೇ ವಚನ. ಸೌಲನ ಮಗನಾದ ಯೋನಾತಾನನಿಗೆ ಮೆಫಿಬೋಶೆತನೆಂಬ ಒಬ್ಬ ಪುಟ್ಟ ಮಗನಿದ್ದನು. ಅವನು ಪುಟ್ಟನಾದದ್ದು ಹೇಗೆಂದರೆ, ಸೌಲ ಯೋನಾತಾನನು ಸತ್ತರೆಂಬ ವರ್ತಮಾನವು ಇಜ್ರೇಲಿನಿಂದ ಬಂದಾಗ 5 ವರ್ಷದವನಾಗಿದ್ದ ಅವನನ್ನು ಅವನ ದಾರಿಯನ್ನು ತೆಗೆದುಕೊಂಡು ಅವಸರದಿಂದ ಓಡಿ ಹೋಗುವಾಗ ಅವನು ಬಿದ್ದು ಕುಂಟನಾದನು. ಹುಟ್ಟಿದವನ ಕುಂಟ ಅಲ್ಲ, ಮೆಷಿಬೋಶೆತನ ಏನಲ್ಲ, ಹುಟ್ಟಿದ ಕುಂಟ ಅಲ್ಲ. ಅಪ್ಪನು ತಾತನು ಸತ್ತೋದ್ರು ಅನ್ನೋ ಸುದ್ದಿ ಬರ್ತದೆ. ಅವಸರದಿಂದ ಆ ಮಗುವನ್ನು ನೋಡ್ಕೊಳ್ತಾ ಇದ್ದಂತ ದಾದಿ ಸೇವಕಿ ಅವರನ್ನು ಎತ್ಕೊಂಡು ಓಡ್ತಿರುವಾಗ, ಅದನ್ನು ನಡೆಸ್ಕೊಂಡು ಓಡ್ತಿರುವಾಗ ಅಲ್ಲಿ ಬಿದ್ದು, ಕಬ್ಬಿಣದ ಮೇಲೆ ಬಿದ್ರು, ಕತ್ತಿ ಮೇಲೆ ಬಿದ್ರು, ಹಳ್ಳದಲ್ಲಿ ತುಂಬಾ ಆಳವಾಗಿ ಬಿದ್ರೋ ಗೊತ್ತಿಲ್ಲ. ಆದ್ರೆ 2 ಕಾಲು ಕುಂಟಾಗುತ್ತೆ ಆ ಮಗುವಿಗೆ. ಆ ಮಗು 5 ವರ್ಷದ ಮಗುವಾಗಿದ್ದಾಗ ತಾತ ಸೌಲನು ಮಾಡಿದಂಥ ತಪ್ಪು, ಅದರ ನಿಮಿತ್ತವಾಗಿ ಮೊಮ್ಮಗನಾದಂಥ ಮೆಷಿಬೋಶೆತನು ಕುಂಟನಾಗಿ ಹೋದ. ಈತನು ಯಾರ ಕುಲದವನು? ಗಣ್ಯನ ಕುಲದವನ ಬಗ್ಗೆ ನಾವು ಧ್ಯಾನ ಮಾಡ್ತಿದ್ದೀವಿ. ಈ ಕುಂಟನಾದಂತಹ ಈತನ ಬಗ್ಗೆ ಮತ್ತೆ 9ನೇ ಅಧ್ಯಾಯಕ್ಕೆ ಬನ್ರಿ. ಇಲ್ಲಿ ಹೇಳ್ತಿದ್ದಾನೆ, ಒಬ್ಬ ಕುಂಟನಾದ ಮಗನಿರುತ್ತಾನೆ ಎಂದು ಹೇಳಿದನು. 4ನೇ ವಚನ, 9ನೇ ಅಧ್ಯಾಯ 4ನೇ ವಚನ. ಅರಸನು ಎಲ್ಲಿರುತ್ತಾನೆ ಎಂದು ಅವನನ್ನು ಕೇಳಲು ಅವನು ಲೂದೇಬಾರಿನಲ್ಲಿರುವ ಅಮ್ಮೀಯೇಲನ ಮಗನಾದ ಮಾಕೀರನ ಮನೆಯಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. ಸಾಕು. ಅದು ಹೇಳ್ತಿದ್ದಾನೆ, ಲೋದೇಬಾರಿನ ಅಲ್ಲಿರುವ ಅಮ್ಮೀಯೇಲನ ಮಗನಾದ ಮಾಕೀರನ ಮನೆಯಲ್ಲಿ ಅವನಿದ್ದಾನೆ. ಎಲ್ಲಿದ್ದಾನೆ ಅನ್ನೋ ವಿಷಯ ಸುದ್ದಿ ಕೂಡ ಚೀಬನಿಗೆ ಗೊತ್ತಿದೆ. ಈ ಲೋದೇಬಾರಿನ ಅಂತ ಹೇಳಿದ್ರೆ ಯೋರ್ದಾನ್ ಹೊಳೆಯ ಪೂರ್ವ ಭಾಗದಲ್ಲಿರುವಂತಹ ಒಂದು ಲೋದೇಬಾರ್ ಅನ್ನುವಂಥ ಒಂದು ಸ್ಥಳದಲ್ಲಿ ಈತನು ವಾಸವಾಗಿದ್ದ. ಇದು ಒಂದು ಬಂಜರು ಭೂಮಿ. ಲೋದೇಬಾರ್ ಅಂತ ಹೇಳಿದ್ರೆ ಫಲ ಕೊಡಕ್ಕಾಗದೇ ಇರುವಂತಹ ಸ್ಥಳ, ಫಲಿಸದೇ ಇರುವಂತಹ ಸ್ಥಳ, ಬಂಜರು ಭೂಮಿ. ಲೋದೇಬಾರ್ ಅವರ ಅರ್ಥ ಏನು? ಬಂಜರು ಭೂಮಿ, ಹಸಿರಿಲ್ಲದಿರುವಂತಹ ಸ್ಥಳ. ಯಾರು ವಾಸವಾಗಿರುವಂಥದ್ದು? ಮೆಷಿಬೋಶೆತ್. ಇವನು ಇಲ್ಲಿ ವಾಸವಾಗಿದ್ದಾನೆ. ಇವನ ಜೀವಿತದಲ್ಲಿ ಅಚ್ಚ ಹಸಿರಾದಂತಹ ಜೀವನ ಕಂಡುಕೊಳ್ಳಕ್ಕಾಗಲ್ಲ. ಈ ಲೋದೇಬಾರ್ನಲ್ಲಿ ಇರುವಂತಹ ಸ್ಥಳವೂ ಅದೇ, ಇವನ ಜೀವಿತವೂ ಅದೇ. ನಾನು ಕಾಲು ಕುಂಟಾಗಿದ್ದೀನಿ. ಹೆಸರಿಗೆ ಮಾತ್ರ ಯಾರ ಮಗ? ಸೌಲನ ಮೊಮ್ಮಗ, ಯೋನಾತಾನನ ಮಗ, ಅಂದ್ರೆ ರಾಜನ ಮೊಮ್ಮಗ. ರಾಜನ ಮೊಮ್ಮಗನ ಸ್ಥಿತಿ ಹೇಗಿದೆ ಅಂದ್ರೆ ಅಚ್ಚ ಹಸಿರಾಗಿ ಇಲ್ಲದೆ ಒಂದು ಜೀವಿತ, ಮರುಭೂಮಿಯಲ್ಲಿ ಜೀವಿಸುವಂತ ಜೀವಿತವನ್ನ ಈ ಮೆಷಿಬೋಶೆತನು ಜೀವಿಸ್ತಾ ಇದ್ದಾನೆ. ಈತನು ಫಲ ಕೊಡುವುದಕ್ಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿ. ಇವತ್ತು ಸುಭಿಕ್ಷೆ ವರ್ಷ ಅಂತ ಹೇಳಿ ಕೊಟ್ಟಾಗ ಯೋಸೇಫನ ಜೀವಿತದಲ್ಲಿ ಆ ಐಗುಪ್ತ ದೇಶದಲ್ಲಿ ಸಂಭವಿಸಿದ ಎಲ್ಲಾ ಕಾರ್ಯಗಳು ನೋಡಿದ್ರೆ ಜೈಲಲ್ಲಿ ಇಟ್ಟುಕೊಂಡು ಇವನು ಕೂಡ ಫಲಿಸ್ತಾನ ಅನ್ನುವ ರೀತಿಯಲ್ಲಿ ಆತನು ಕಾಣಿಸಲ್ಪಟ್ಟನು. ಈಗ ಮೆಷಿಬೋಶೆತನು ಕಾಲು ಕುಂಟಾಗಿ ಲೋದೇಬಾರ್ ಎಂತಕ್ಕಂತಹ ಮರುಭೂಮಿಯಲ್ಲಿ ವಾಸವಾಗಿದ್ದಾನೆ. ಇವತ್ತು ಅನೇಕ ದೇವಜನರು ಮರುಭೂಮಿಯ ಹಾಗೆ ನಿಮ್ಮ ಜೀವಿತ, ನಿಮ್ಮ ಕುಟುಂಬ, ನಿಮ್ಮ ಕೆಲಸ, ನಿಮ್ಮ ಹಣದ ಕಾರ್ಯಗಳು ಈ ರೀತಿಯಲ್ಲಿ ಒಂದು ವೇಳೆ ನಿಮ್ಮ ಜೀವಿತ ಇರ್ಬೋದು. ಈ ಸುಭಿಕ್ಷೆ ವರ್ಷದ ವಾಗ್ದಾನ ಹೊಂದಿಕೊಂಡಿದ್ರು ಕೂಡ ಅದೇ ಸ್ಥಿತಿಯಲ್ಲಿ ಏನಿದ್ದಾನೆ ಯಾರು? ಮೆಷಿಬೋಶೆತನು. ಈಗ ಏನ್ ನಡೀತದೆ ಮುಂದಕ್ಕೆ ಹೋಗೋಣ. 5ನೇ ವಚನ. ಕೂಡಲೇ ಅರಸನು ದೂತರನ್ನು ಕಳುಹಿಸಿ
ನಮಸ್ಕಾರ ಮಾಡಿದನು. ದಾವೀದನು ಮೆಫಿಬೋಶೆತನೇ ಅನ್ನಲು ಅವನು, ನಿನ್ನ ಸೇವಕನಾದ ನಾನು ಇಲ್ಲಿದ್ದೇನೆ ಅಂದನು. ಆಗ ದಾವೀದನು ಅವನಿಗೆ, ಹೆದರಬೇಡ, ನಿನ್ನ ತಂದೆಯಾದ ಯೋನಾತಾನನನ್ನು ನೆನೆಸಿ ನಿನಗೆ ದಯೆ ತೋರಿಸುತ್ತೇನೆ. ನಿನ್ನ ಅಜ್ಜನಾದ ಸೌಲನ ಭೂಮಿಯನ್ನೆಲ್ಲ ನಿನಗೆ ಹಿಂದಕ್ಕೆ ಕೊಡುತ್ತೇನೆ ಮತ್ತು ನೀನು ಪ್ರತಿದಿನ ನನ್ನ ಪಂಕ್ತಿಯಲ್ಲಿ ಊಟ ಮಾಡಬೇಕು ಎಂದು ಹೇಳಿದನು. ಸಾಕು. ಎಂಥ ಒಂದು ಭಾಗ್ಯ ಈ ಮೆಫಿಬೋಶೆತನಿಗೆ ಸಿಗ್ತಾ ಇದೆ. ಎಲ್ಲೋ ಮರುಭೂಮಿಯಲ್ಲಿ ಫಲಿಸಲಾಗದಂಥ ಸ್ಥಿತಿಯಲ್ಲಿ ಲೋದೇಬಾರ್ ಎಂತಕ್ಕಂಥ ಸ್ಥಳದಲ್ಲಿ ಕುಂಟನಾಗಿ ಜೀವಿಸ್ತಾ ಇದ್ದಂಥ ಆತನನ್ನ ಕರೆಸಿ ಆತ ಹೇಳ್ತಿದ್ದಾನೆ, ಹೆದರಬೇಡ, ನಿನ್ನ ಅಜ್ಜನ ನಿನ್ನ ತಾತನ ಆಸ್ತಿ ಎಲ್ಲವನ್ನು ಏನ್ ಮಾಡ್ತೀನಿ, ನಿನ್ನ ಹಿಂದೆ ಕೊಡಿಸ್ತೇನೆ. ಸಂತೋಷ ಆಗಿರುತ್ತಾ? ತುಂಬಾ ಸಂತೋಷ ಪಟ್ಟಿರ್ತಾನೆ. ಯಾವ ಪ್ರಯೋಜನವೂ ಇಲ್ಲದವ ನಾನು, ಇಷ್ಟೇ ನನ್ನ ಜೀವನ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ದೆ. ನನ್ನ ತಂದೆ ತಾತ ಸತ್ತು ಹೋದ್ರು, ನಾನು ಕುಂಟ, ಇವತ್ತು ನನ್ನ ಜೀವನ ಇಷ್ಟೇ ಎಂಬುದಾಗಿ ಲೋದೇಬಾರ್ನಲ್ಲಿ ಇದ್ದಂತೆ ನಾನು ಫಲಿಸೋದಿಲ್ಲ ಎಂಬುದಾಗಿ ನಾನು ನೆನೆಸ್ತೇ. ಈಗ ಅರಸನ ದಯೆಗೆ ನಾನು ಪಾತ್ರನಾದೆ. ಅದು ಕೂಡ ಆಸ್ತಿ ಕೊಡೋದು ಮಾತ್ರ ಅಲ್ಲ, ರಾಜನ ಪಂಕ್ತಿಯಲ್ಲಿ ಏನ್ ಮಾಡ್ಬೇಕಂತ ಪ್ರತಿದಿನ ಊಟ ಮಾಡ್ಬೇಕಂತ. ಈ ಮೆಫಿಬೋಶೆತನು ನನಗೂ ನಿಮಗೂ ಹೋಲಿಕೆ ಆಗಿದ್ದಾನೆ. ಆತ್ಮೀಕ ವಿಷಯಗಳಲ್ಲಿ ನಾವು ಕರ್ತನಿಗಾಗಿ ಎದ್ದು ಏನಾದರೂ ಮಾಡಬೇಕು ಅನ್ನುವಂತಹ ಸ್ಥಿತಿ ಇಲ್ಲದಂತಹ ಕುಂಟಾದಂಥ ಸ್ಥಿತಿಯಲ್ಲಿ ನನ್ನ ಜೀವಿತ ಇದೆ. ಕೆಲವರು ಅನ್ಬೋದು, ನಾನು ಕರ್ತನಿಗೆ ದುಡಿಬೇಕು ಅಂತ ಆಸೆ ಇದೆ ಪಾಸ್ಟ್ರೆ, ಬಟ್ ನನ್ನ ಕುಟುಂಬ ಅದಕ್ಕೆ ಸಪೋರ್ಟ್ ಮಾಡಬೇಕು. ನಾನು ದೇವರಿಗಾಗಿ ಹೋಗಬೇಕು ಮಾಡಬೇಕು ಅನ್ನೋದಾಗ ಆಸೆ ಪಡ್ತೀನಿ ಪಾಸ್ಟ್ರೆ, ನನ್ನ ದೇಹ ಅದಕ್ಕೆ ನನಗೆ ಸಪೋರ್ಟ್ ಮಾಡ್ತಿಲ್ಲ. ನಾನೊಬ್ಬ ಸಹೋದರ ಹೇಳ್ತಾ ಇದ್ದೆ, ಸಹೋದರಿ ಅವ್ರು ಏನೇ ಮಾಡಲು ನನಗೆ ಪ್ರಾರ್ಥನೆಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಕಾರಣ ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡಲ್ಲ. ನಿದ್ರೆ ಸಾಲಲ್ಲ, ಕೆಲಸದ ಒತ್ತಡ, ಮಕ್ಕಳ ಜಂಜಾಟ, ಇದೆಲ್ಲದರ ಮಧ್ಯದಲ್ಲಿ ನಾನು ಸ್ವಲ್ಪ ಗ್ಯಾಪ್ ಸಿಕ್ಕರೆ ಮಲಗೋಣ ಅನ್ಸುತ್ತೆ ಹೊರತು ನನ್ನ ಪ್ರಾರ್ಥನೆಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಕಾರಣ ನನ್ನ ಬಾಡಿ ಸಪೋರ್ಟ್ ಮಾಡಲ್ಲ. ಕುಂಟಾದಂತಹ ಸ್ಥಿತಿ. ಇವತ್ತು ನಿಮ್ಮ ಆತ್ಮಿಕತೆ, ನಿಮ್ಮ ಕೆಲಸ, ನಿಮ್ಮ ಕುಟುಂಬದ ಜೀವಿತ ಈ ಮೆಫಿಬೋಶೆತನ ಹಾಗೆ ಫಲ ಕೊಡಕ್ಕೆ ಆಗೋದಿಲ್ಲ ಎಂಬ ಮರುಭೂಮಿಯ ಸ್ಥಿತಿಯಲ್ಲಿ ನಿಮ್ಮ ಜೀವಿತ ಇದ್ರು, ಕುಂಟಾದಂಥ ಸ್ಥಿತಿಯಲ್ಲಿದ್ರು. ಈ ದೇವರು ಹೇಳ್ತಿದ್ದಾರೆ, ಹೇಗೆ ಒಬ್ಬ ಕುಂಟನನ್ನು ಕರೆಸಿ ಆಸ್ತಿಯನ್ನು ಕೊಡುವುದರ ಅರ್ಥ ಈ ವರ್ಷದಲ್ಲಿ ನನಗೆ ಸುಭಿಕ್ಷೆಯನ್ನು ಉಂಟು ಮಾಡ್ತಾರೆ ಅಂತ. ಏನೆಲ್ಲ ನೀನು ಯೇಸು ಸ್ವಾಮಿ ನಂಬಿದಾಗ ದೇವರು ಏನೆಲ್ಲ ಕೊಡಬೇಕು ಅಂತ ನಿನ್ನ ಕರೆದಿದ್ರು, ಅದೆಲ್ಲವನ್ನ ಇಷ್ಟು ವರ್ಷದಲ್ಲಿ ನೀನು ಕಳ್ಕೊಂಡಿದ್ರೆ ದೇವರ ವರ್ಷ ಈ ಸುಭಿಕ್ಷೆ ವರ್ಷ ವಾಗ್ದಾನ ಮಾಡ್ತಿದ್ದಾರೆ. ನೀನು ಯೋಗ್ಯನಲ್ಲ ನಿಜವೇ ದೇವರು ಹೇಳ್ತಿದ್ದಾರೆ. ಆದರೂ ನಾನು ನಿನ್ನನ್ನು ಕರೆಸಿ ಏನ್ ಮಾಡ್ತಿದ್ದೇನೆ, ನಿನಗೆ ಸಲ್ಲಬೇಕಾದ ಆಸ್ತಿಯನ್ನ ಹಿಂದಕ್ಕೆ ಕೊಡ್ತೀನಿ ಅಂತ ಅರ್ಥ ಏನು? ಯಾರ ಆಸ್ತಿ ಇದು? ಆದ್ರೆ ಇವಂದು ಅನ್ನೋದಕ್ಕೆ ಇವ್ರ ತಂದೆಯ ಆಸ್ತಿ. ಇವನು ಇದಕ್ಕೆ ಪ್ರಯಾಸ ಪಟ್ಟಿಲ್ಲ, ಇವರ ತಾತನ ಆಸ್ತಿ, ಇವನು ಇದಕ್ಕೆ ಪ್ರಯಾಸ ಪಟ್ಟಿಲ್ಲ. ಇವತ್ತು ನೀವು ಪ್ರಯಾಸ ಪಟ್ಟಿಲ್ಲ. ನಮ್ಮ ಆದಿ ಪಿತೃ ಮೀನ್ಸ್ ಅಬ್ರಹಾಮನ ಸಂತತಿಯಲ್ಲಿ ಬಂದಂತಹ ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿದ ಎಲ್ಲಾ ತ್ಯಾಗದ ನಿಮಿತ್ತವಾಗಿ ನೀವು ಸುಭಿಕ್ಷೆಯನ್ನು ಹೊಂದಲೇಬೇಕಿತ್ತು. ಈ ವರ್ಷ ಹೇಳ್ತಿದ್ದಾರೆ, ನಾನು ಅದನ್ನ ಹಿಂದಕ್ಕೆ ಕೊಡ್ತು. ಪಕ್ಕದಲ್ಲಿ ನಿಮ್ಗೆ ಹಿಂದಕ್ಕೆ ಬರುತ್ತೆ. ಹಲ್ಲೆಲೂಯಾ. ಹಿಂದಕ್ಕೆ ಕೊಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ನಾನು ಆಗಲೇ ಹೇಳಿದಂತೆ ಹೊಸ ಒಡಂಬಡಿಕೆಯ ಕ್ರೈಸ್ತರಾದ ನಮಗೆ ಈತ ಹೇಳುವುದೊಂದು ರಾಜನ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡಬೇಕು ಅಂತ ಹೇಳಿ. ಆದ್ರೆ ಕೃಪೆಯುಳ್ಳ ಅರಸನು ಅವನನ್ನು ಆಶೀರ್ವದಿಸಿ ಹುಡುಗಿಸ್ತಾನೆ. ಮೆಫಿಬೋಶೆತ ಹುಡುಕೊಂಡ್ ಬರಲಿಲ್ಲ. ಮೆಫಿಬೋಶೆತನನ್ನು ಯಾರು ಹುಡುಕಿಸಿದ್ದು? ರಾಜ ಜೀವನನ್ನು ಕಳುಹಿಸಿ ಹುಡುಕಿಸ್ತಾನೆ. ಅರ್ಥ ಮಾಡ್ಕೊಳ್ರಿ, ರಾಜ ಜೀವನನ್ನು ಕಳುಹಿಸಿ ಹುಡುಕಿಸ್ತಾನೆ. ಕ್ರಿಸ್ತನೆಂಬ ರಾಜ ನಿನಗೆ ಸುವಾರ್ತೆ ಹೇಳಿದ ವ್ಯಕ್ತಿಯನ್ನು ಕಳಿಸಿ ನಿನ್ನನ್ನು ಹುಡುಗಿಸ್ತಾನೆ. ಅರ್ಥ ಆಗ್ತಿದೆಯಾ? ಕ್ರಿಸ್ತನೆಂಬ ರಾಜ ಅರಸನು ಜೀವನನ್ನು ಕಳುಹಿಸಿ ನಿನ್ನ ಹುಡುಕಿಸು. ನಾನು ಪ್ರಯಾಸ ಪಟ್ಟಿಲ್ಲ, ಕುಂಠಿತನದಲ್ಲಿ ಕೂತಿದ್ವಿ, ಫಲ ಕೊಡಲಾರದಂತೆ ಕೂತಿದ್ವಿ. ಆದ್ರೆ ನಿನ್ನನ್ನು ಆತನ ಹುಡುಕಿಸಿ ಕರೆಸಿ ಹೇಳ್ತಿದ್ದಾನೆ, ನಿನಗೆ ಈ ಸುಭಿಕ್ಷೆ ವರ್ಷದಲ್ಲಿ ಕಳಕೊಂಡದ್ದನ್ನ ಹಿಂದಕ್ಕೆ ಕೊಡುವೆನು. ಅದರ ನಂತರವಾಗಿ ನೀನು ರಾಜನ ಪಂಕ್ತಿಯಲ್ಲಿ ಏನ್ ಮಾಡ್ಬೋದು? ಊಟ ಮಾಡ್ಬೋದು. ಸಿಕ್ಕಿದ ಕೂಡಲೇ ಮೆಫಿಬೋಶೆತನಿಗೆ ದೊಡ್ಡ ಸಂಪತ್ತು ಸಿಕ್ಬಿಡ್ತು. ದೊಡ್ಡ ಸಂಪತ್ತು ಅಂದ್ರೆ ರಾಜನ ಕುಟುಂಬಕ್ಕೆ ಇರುವಂತ ಆಸ್ತಿ ಸ್ವಲ್ಪ ಇರುತ್ತಾ? ನಮ್ಮ ಊರಿನಲ್ಲಿ ಇರುವಂತಹ ಎಲ್ಲಾ ಜನ ಇರುವಂತಹ ಆಸ್ತಿಗಿಂತ ರಾಜನ ಸ್ವಲ್ಪ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಈ ಮೆಫಿಬೋಶೆತನಿಗೆ ಇಂಥ ದೊಡ್ಡ ಸಂಪತ್ತು ಸಿಕ್ಬಿಡ್ತು. ಇವತ್ತು ನಾನು ಈ ರೀತಿ ಭಾವಿಸ್ಬೇಕು, ನಮ್ಮ ಕಲ್ಪನೆ ದೊಡ್ಡದಾಗಿರಲಿ, ನಮ್ಮ ಬೇಡುವಿಕೆ ಕರ್ತನಲ್ಲಿ ನಿರೀಕ್ಷೆ ದೊಡ್ಡದಾಗಿರಲಿ. ನಾನು ರಾಜನ ಮಗನು,
ರಾಜನ ಸಂತತಿಯಲ್ಲಿ ಹುಟ್ಟಿದವನು. ನಾವು ಇಸ್ರಾಯೇಲ್ ಅಂತ ನಂಬ್ತೀರಾ? ನಾವು ಇಸ್ರಾಯೇಲ್ ಅಂತ ನಂಬ್ತೀರಾ? ನಾವು ಆತ್ಮೀಯ ಇಸ್ರಾಯೇಲ್. ರಾಜನ ವಂಶದಲ್ಲಿ ಹುಟ್ಟಿದಂಥವ್ರು ನಾವು. ರಾಜನ ವಂಶದಲ್ಲಿ ನನ್ನ ಅಪ್ಪ ಎಂಬುದಾಗಿ ಕರೆಯುವಂಥವು ನಾನು. ಯಾವಾಗಲೂ ನಾನು ಕೇಳಿದ ಮೇಲೆಯೇ ನನಗೆ ಆಶೀರ್ವಾದ ಏನು ಬರ್ತದೆ? ನಾನು ಅಭಿವೃದ್ಧಿ ಹೊಂದುತ್ತೀನ? ನಾನು ಸಾಲ ತೀರುತ್ತಾ? ನಾನು ನಿಮ್ಮದೇ ಬದುಕುವಾಗ ನನಗೂ ಒಳ್ಳೆ ಕೆಲಸ ಸಿಗುತ್ತಾ ಎಂಬ ಈ ಪ್ರಶ್ನೆ ನೋಡಿದ್ರೆ ನನಗೆ ಸಿಗದೆ ಇನ್ಯಾರು ಸಿಗುತ್ತೆ? ಆಮೇಲೆ ಈ ನಂಬಿಕೆಯನ್ನು ನಾವು ಅರಿಕೆ ಮಾಡಬೇಕಾಗಿದೆ. ಮೆಷಿಬೋಶೇತನು ಅಂತ ಒಂದು ವೈರಾಗ್ಯದನ್ನ ಹುಡುಕಿ ಬರಲಿಲ್ಲ. ಅವನು ಹುಡುಕಿ ಕರೆದ ನಂತರ ಅವನು ಎಂತ ರೀತಿಯಲ್ಲಿ ಅದನ್ನು ಜೀವನ ಮಾಡ್ತಾನೆ ಅಂದ್ರೆ, ಒಂದು ದೊಡ್ಡ ಅನ್ಯೋನ್ಯತೆಯಲ್ಲಿ, ಅರಸನ ಪಂಕ್ತಿಯಲ್ಲಿ ಅಂದ್ರೆ ಅನ್ಯೋನ್ಯತೆಯ ಸ್ಥಾನವನ್ನು ಅವನಿಗೆ ಪಡೆದುಕೊಳ್ತಾನೆ. ಯಾರಿಗೆ? ಈ ಮೆಷಿಬೋಶೇತನಿಗೆ. ರಾಜನ ಪಂಕ್ತಿಯಲ್ಲಿ ಕೂತ್ಕೊಳ್ಳುವಂಥದ್ದು ಸಾಧಾರಣವಾದ ವಿಷಯ ಅಲ್ಲ. ಇವತ್ತು ಪ್ರತಿ ತಿಂಗಳು ನಾವು ಕರ್ತನ ಭೋಜನ ಪಾಲುಗಾರ ಆಗ್ತಿದ್ದೀವಿ, ಹೌದಾ? ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ಆತನು ಈ ಭೋಜನ ಪ್ರಾರಂಭಿಸಿದ್ರು, ರಾಜ ಪ್ರಾರಂಭಿಸಿದ್ರು. ನಾವು ಆ ಹೆಸರಿನಲ್ಲಿ ನಾವು ಕೂಡಿ ಬರುವಾಗ ರಾಜನ ಪಂಕ್ತಿಯಲ್ಲಿ ನಾವು ಇದ್ದೀವಿ ಅನ್ನೋ ಮನೋಭಾವನೆ ನಮಗಿರಬೇಕು. ಆಮೇಲೆ ತುಂಬಾ ಜನರಿಗೆ ಕರ್ತನ ಭೋಜನದ ಬಗ್ಗೆ ಒಂದು ಅರಿವಿಲ್ಲ. ಕರ್ತನ ಭೋಜನ ಅಂದ್ರೆ ತಗೋಬೇಕು, ತಿಂಗಳು ಮೊದಲು ಕೊಡ್ತಾರೆ, ಕೊಟ್ಟ ಆಶೀರ್ವಾದ ಅನ್ನೋದು ಇಲ್ಲ. ರಾಜನ ಪಂಕ್ತಿ ಅನ್ನುವಂಥ ದೊಡ್ಡ ಮೇಲೋದು ಆಶೀರ್ವಾದ, ಅದರಲ್ಲಿ ನಾನು ಪಾಲುಗಾರನಾಗ್ತಿದ್ದೇನೆ. ಮೆಷಿಬೋಶೇತನಿಗೆ ಇಂಥ ಒಂದು ಕೃಪೆ ಸಿಕ್ಬಿಡ್ತು. ಫಲಿಸುವುದರ ಬಗ್ಗೆ ನಾನು ಮಾತನಾಡ್ತಿದ್ದೀನಿ, ಗಮನ ಇಟ್ಟು ಕೇಳಿಸ್ಕೊಳ್ರಿ. ರಕ್ಷಣೆಗೆ ನಡೆಸುವ ಸಮಾಂತರ ನಿಶ್ಚಯವುಳ್ಳಂತಹ ಕಾರ್ಯಗಳು, ರಕ್ಷಣೆಗೆ ನಡೆಸುವಂತಹ ಸಮಾಂತರ. ಒಬ್ಬ ವ್ಯಕ್ತಿಯನ್ನು ರಕ್ಷಣೆ ನಡೆಸಿದ್ದೀವಿ ಅಂತ ಹೇಳಿದ್ರೆ ಆತನು ರಾಜನ ಸಮಾಂತರಕ್ಕೆ ಬರುವಂತಹ ಒಬ್ಬ ವ್ಯಕ್ತಿ. ಇವತ್ತು ಒಬ್ಬ ಹೊಸದಾಗಿ ರಕ್ಷಣೆ ಸಭೆಗೆ ಬಂದ್ರೆ ಆತನು ರಾಜನ ಸಮಕ್ಕೆ ಇರುವಂತಹ ವ್ಯಕ್ತಿ. ಯಾರು ಕೂಡ ಮೇಲು ಕೀಳು ಎನ್ನುವ ಮನೋಭಾವನೆ ಇಲ್ಲ. ಮೆಷಿಬೋಶೇತನಿಗೂ ಅದೇ ಸ್ಥಾನ ಸಿಕ್ತು. ನಂತರವಾಗಿ ಮೆಷಿಬೋಶೇತನ ಹಾಗೆ ಅಸಹಾಯಕರಾಗಿದ್ದೆವು ನಾವು ಕೂಡ. ಅಥವಾ ಒಬ್ಬ ಅಸಹಾಯಕ, ತನಗೆ ತಾನೇ ಕೆಲಸ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ಆಸ್ತಿ ಸಿಕ್ಬಿಡ್ತು. ಏನ್ ಸಿಕ್ಬಿಡ್ತು? ಎಷ್ಟು ಆಸ್ತಿ? ರಾಜನ ಎಲ್ಲ ಆಸ್ತಿಯು ಹೆಂಗ್ ಸಿಗ್ತದೆ ಹೇಳ್ತೀನಿ, ಗಮನಿಸ್ರಿ. ಈತನು ಬರುವ ಸ್ಥಿತಿಯಲ್ಲಿ ಇರಲಿಲ್ಲ. ದೇವರನ್ನ ನಾವು ಯಾವತ್ತೂ ಕೂಡ ಯೋಚನೆ ಮಾಡಲಿಲ್ಲ. ನನಗೊಂದು ನಿರೀಕ್ಷೆ ಇದೆ, ನಾಗೇಶ್ ಅವರು ಹೇಳ್ತಿರ್ತಾರೆ, ಜನವರಿ 1ನೇ ತಾರೀಕು 12 ಗಂಟೆಲೆ ನಾನು ಹುಟ್ಟಿರೋದು ಅಂತ. ನನಗೂ ಅವರು ಏನೋ ಒಂದು ಸಂಬಂಧ ಇದೆ ಅಂತ ರಕ್ಷಣೆ ಹೊಂದಿದ ಮೇಲೆ ಅದು ಗೊತ್ತಾಗ್ತದೆ. ಹಾಗಾಗಿ ನಾನು ನಾವು ರಕ್ಷಣೆ ಹೊಂದ್ತೀನಿ, ನಾನು 12 ಗಂಟೆ ರಾತ್ರಿ ಹುಟ್ತೀನಿ, ಎಷ್ಟು ಸಮಯ ನನಗೆ ಕನೆಕ್ಷನ್ ಅದ ಅಂತ ಕಾಯ್ತಾ ಕೂತಿದ್ರು. ಅವರು ಇಲ್ಲ, ಬೇಡವಾದ ಕಾರಣ ಮುಳುಗಿದ್ರು ಲೋಕದಲ್ಲಿ. ಆದರೆ ಇಂತಹ ಸ್ಥಿತಿಯಲ್ಲಿದ್ದ ಮೆಷಿಬೋಶೇತನನ್ನು ಕಂಡುಕೊಂಡ ಹಾಗೆ ನನ್ನನ್ನು ಯೇಸು ಸ್ವಾಮಿ ಹುಡುಗಿಸಿ ಕಂಡುಕೊಂಡ್ರು. ನಾವು ದೇವರ ಕೃಪೆಯ ಮೂಲಕ ದೈವಿಕ ದಯೆಗೆ ಈಗ ಪಾತ್ರರಾಗಿದ್ದೇವೆ. ದೈವಿಕವಾದ ದಯೆ, ದೇವರ ದೈವಿಕವಾದ ದಯೆಗೆ ಇವತ್ತು ನಾವು ಪಾತ್ರರಾಗ್ಬಿಟ್ಟಿದ್ದೇವೆ. ಮೆಷಿಬೋಶೇತನು ಈ ರೀತಿ ಪಾತ್ರನಾದನು. ಈಗ ಬರೋಣ 9ನೇ ಅಧ್ಯಾಯದಲ್ಲಿ 8ನೇ ವಚನವನ್ನು ಓದೋಣ. ಮೆಫಿಬೋಶೆತನು ಇದನ್ನು ಕೇಳಿ ಅರಸನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ಸತ್ತನಾಗಿರುವ ನನ್ನನ್ನು ರಕ್ಷಿಸುವ ಹಾಗೆ ನಿನ್ನ ದಾಸನಾದ ನಾನು ಎಷ್ಟರವನು ಅಂದನು. ಸಾಕು. ಈಗ ಮೆಫಿಬೋಶೆತನನ್ನು ಕರೆಸಿದ್ರು. ದಾವೀದ, ನಿನಗೆ ನಿನ್ನ ತಂದೆ ಆಸ್ತಿನೆಲ್ಲ ವಾಪಸ್ ಕೊಡಿಸ್ತೀನಿ, ನೀನು ರಾಜನ ಪಂಕ್ತಿಯಲ್ಲಿ ಊಟ ಮಾಡಬಹುದು ಅಂತ ಹೇಳಿದಕ್ಕೆ ಮೆಫಿಬೋಶೆತ ಏನ್ ಹೇಳಿರಬಹುದಾಗಿತ್ತು? ನೀನೇನು ರಾಜನ ಪಂಕ್ತಿಯಲ್ಲಿ ಕರೆಯೋದು? ನಾ ರಾಜವಂಶದವನೇ, ಹೌದಾನೆ? ನಿಜ ತಾನೆ? ನಾ ರಾಜವಂಶದವನೇ, ನಾನೇ ನಿನ್ನನ್ನು ಕರೀಬೇಕು. ಆಕ್ಚುಲಿ ನೀನೇ ನನ್ನ ಕರೆಯೋದು ಹೇಳ್ಬೋದಾಗಿತ್ತು ಅವನು, ಯಾರು? ಮೆಫಿಬೋಶೆತ. ಆದರೆ ಅವನ ಬಾಯಿ ಬಂದಂತ ಒಂದು ಒಳ್ಳೆಯ ಮಾತನ್ನು ನೋಡ್ರಿ, ಸತ್ತ ನಾಯಿ ಅಂತಿರುವ ನನ್ನ ಮೇಲೆ ನಿನ್ನ ದಯೆಯಾಗಿ ಸ್ವಾಮಿ. ದೇವರ ಮುಂದೆ ಹೋಳಿಕೊಳ್ಳಿಗೆ ಯಾರಿಗೂ ಆಸ್ಪದವಿಲ್ಲ. ಆತನಿಗೆ ಇಷ್ಟರ ಮಟ್ಟಿಗೆ ತನ್ನ ತಗ್ಗಿಸ್ಕೊಂತ ನೋಡ್ರಿ. ಈತನೊಬ್ಬ ರಾಜನ ಮೊಮ್ಮಗನಾಗಿ ಅನೇಕರು ಹೇಳ್ಬೋದು, ಯೋನಾತಾನ ಅರಸನಾದ ದಾವೀದನ ಎಷ್ಟರ ಮಟ್ಟಿಗೆ ಪ್ರೀತಿಸಿದ ಗೊತ್ತಾ, ಹೋಗಿ ಒಂದಿನ ಸಹಾಯ ಕೇಳು ಅಂತ ಅನೇಕರು ಹೇಳ್ಬೋದು ಮೆಫಿಬೋಶೆತನಿಗೆ. ಆದರೆ ಅವನು ಹುಡುಕಿ ಬರಲಿಲ್ಲ. ನನಗೆ ಸ್ಥಾನಮಾನ ಬೇಡ, ಏನೂ ಬೇಡ, ನಾನು ಹೇಗೆ ಕುಂಟನಾಗಿದ್ದೇನೆ, ನಾನು ಫಲ ಕೊಡೋಕ್ಕಾಗೋದಿಲ್ಲ, ನನ್ನ ಲೈಫಲ್ಲಿ ಮೇಲೆ ಆಗಲ್ಲ ಅಂತ ತೀರ್ಮಾನ ಮಾಡಿ ಒಂದು ಸ್ಥಳ ಕೂತ್ಬಿಟ್ಟಿದ್ದ. ಈಗ ಆತನ ಜೀವಿತದಲ್ಲಿ ರಾಜನ ಕೊಟ್ಟಂತ ಈ ಸ್ಥಾನವನ್ನು ನೋಡಿ ಅವನು ಹೇಳುವಂತ ಮಾತು, ಸತ್ತ ನಾಯಿ ಅಂತಿರುವ ನನ್ನ ಮೇಲೆ ಯಾಕೆ ಸ್ವಾಮಿ ಅಂತ ಕೃಪೆ ಈ ತಾಯಿ. ಮುಂದೆ ಹೋದ 9ನೇ ವಚನ. ಕರೆದು ನಿನ್ನ ಯಜಮಾನನಾದ ಸೌಲನಿಗೂ ಅವನ ಕುಟುಂಬದವರಿಗೂ ಇದ್ದದನ್ನೆಲ್ಲ ಅವನ ಮೊಮ್ಮಗನಿಗೆ ಕೊಟ್ಟಿರುತ್ತೇನೆ. ನೀನು ನಿನ್ನ ಮಕ್ಕಳು ದಾಸರು ನಿನ್ನ ಯಜಮಾನನ ಮೊಮ್ಮನಿಗೋಸ್ಕರ ಆ ಭೂಮಿಯನ್ನು ವ್ಯವಸಾಯ ಮಾಡಿ
ಇವನಿಗಾದರೂ ನಿತ್ಯವೂ ನನ್ನ ಪಂಕ್ತಿಯಲ್ಲಿ ಭೋಜನವಾಗುವುದು ಎಂದು ಹೇಳಿದನು. ಸಾಕು, ಹೇಳುವಂತ ಮಾತೇನು? ಈಗ ಒಂದು ಚೀಬನ್ನ ಕರೀತಿದ್ದಾನೆ. ಇಷ್ಟೊಂದು ಮೆಷಿಬೋಶೆತನ ಮಾತಾಡುದು. ಈಗ ಚೀಬನ್ನ ಕರೆದಿರ್ತಿದ್ದಾರೆ. ಚೀಬನೇ, ನೀನು, ನಿನ್ನ ಮಕ್ಕಳು, ನಿನ್ನ ದಾಸರು ಎಲ್ಲರೂ ನಿನ್ನ ಅರಸನಾಗಿದ್ದಂತಹ ಸೌಲನ ಮೊಮ್ಮಗನಾದಂತಹ ಮೆಷಿಬೋಶೆತನಿಗೆ ಎಲ್ಲವನ್ನ ದಾನ ಕೊಟ್ಬಿಡ್ಬೇಕು. ನೀನು ವಾಪಸ್ ಇದನ್ನು ಅವನ ಆಸ್ತಿ ಕೊಟ್ಟುಬಿಡ್ಬೇಕು ಎಂಬುದಾಗಿ ಆಜ್ಞಾಪಿಸಿ ಈಗ ಕೆಲವು ಸಾರಿ ಅಂದ್ಕೋಬಹುದು ನಾವು, ದೇವರನ್ನ ನಂಬಿ ರಾಜನ ಮಗನಾಗಿ ಮಾಡ್ತಿದ್ದಂತ ಈ ಮೆಷಿಬೋಶೆತನು ಎಲ್ಲವನ್ನ ಕಳ್ಕೊಂಡು ಚೀಬನು, ನನ್ನ ಜೊತೆ ಇದ್ದೀರಾ, ಚೀಬನು ಎಲ್ಲ ಆಸ್ತಿಯನ್ನು ಅನುಭವಿಸಿದ್ದಾನೆ. ಗಮನಿಸ್ರಿ, ನನ್ನದನ್ನ ನಾನು ಅನುಭವಿಸದೆ ಶತ್ರುವಿನ ವಶವಾಗಿ ಸೈತಾನನ ಜನರಾಗಿ ಅನೇಕರು ಇವತ್ತು ಸಮೃದ್ಧಿಯಲ್ಲಿ ಬರುತ್ತಿದ್ದಾರೆ. ನಿನ್ನ ನೆರೆಯವರೆವರು ವಿಗ್ರಹಾರಾಧನೆ ಮಾಡ್ತಿದ್ದಾರೆ, ತಪ್ಪಾದ ಕಾರ್ಯಗಳನ್ನು ಮುಳುಗಿದ್ದಾರೆ, ಬೇಡವಾದ ಪಾಪದಲ್ಲಿ ಮುಳುಗಿದ್ದಾರೆ, ಇಂಥವರನ್ನು ನೋಡಿ ಹೊಟ್ಟೆ ಕಿಚ್ಚಿಪಡ್ತಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ನಿಮಗೂ ನಾನು ಕಾಣದೆ ಅವರೇ ಚೆನ್ನಾಗಿದ್ದಾರಲ್ಲ ಅಂತ. ಹೌದಾ? ಅವ್ರು ಯಾತಕ್ಕೆ ಚೆನ್ನಾಗಿದ್ದಾರೆ ಅಂತ ಈಗ ಅರ್ಥ ಮಾಡ್ಕೊಳ್ತೀವಿ. ಅವರೆಲ್ಲ ಚೆನ್ನಾಗಿರುವಂತ ಉದ್ದೇಶ ನೀನ್ ಫಲ ಕೊಡೋದಕ್ಕೋಸ್ಕರ, ನಿನಗೋಸ್ಕರ ಫಲ ಕೊಡೋದಕ್ಕೋಸ್ಕರ. ಮುಂದೆ ಹೋಗೋಣ. ಅದನ್ನ 10ನೇ ವಚನದ ಕಡೆಯ ಭಾಗ. ಚೀಬನಿಗೆ 15 ಮಂದಿ ಗಂಡು ಮಕ್ಕಳು, 20 ಮಂದಿ ಸೇವಕರು ಇದ್ದರು. ಸಾಕು. ಈಗ ಚೀಬನು ಎಷ್ಟು ಜನ ಮಕ್ಕಳಂತೆ? 15 ಜನ ಮಕ್ಕಳು. ಆಳು ಎಷ್ಟು ಜನ ಆಯ್ತು? ಅಯ್ಯೋ ದೇವರೇ, ಎಷ್ಟು? 35 ಜನ ಆಯ್ತಾ? ಚೀಬನು ಒಂದು ವೇಳೆ, ಸಾರಿ, ಮೆಷಿಬೋಶೆತ ಒಂದು ವೇಳೆ ನನ್ನ ಆಸ್ತಿ ಕೊಡಪ್ಪ ಅಂತ ಹೋಗದೆ ಇರಕ್ಕೆ ಕೇಳಕ್ಕೆ ಏನ್ ಭಯ ಗೊತ್ತಾ? 15 ಜನ ಗಂಡು ಮಕ್ಕಳು ಹೊರ ಹಾಕ್ಬಿಡ್ತಾರೆ ನನ್ನ. ಇವತ್ತು ಅಕ್ಕಪಕ್ಕದಲ್ಲಿ ಕೆಲಸ ಅನ್ಸುತ್ತೆ, ಅವ್ರ ಮನೆ ಗಂಡು ಮಕ್ಕಳು ಅಂದ್ರೆ ಜಗಳ ಬರಲ್ಲ ಅನ್ಸುತ್ತೆ. ಹೌದಾ? ಇದೇ ಪರಿಸ್ಥಿತಿ ಚೀಬನಿಗೂ ಮೆಷಿಬೋಶೆತನ ಮಧ್ಯೆ ನಡೆಯಿತು. ಅವನು ಕೇಳಲಿಲ್ಲ. ಇವನಿಗೆ ಯಾಕಾದ್ರೂ ಇಷ್ಟು ಮಕ್ಕಳು ಇಟ್ಬಿಟ್ರು ಅಂತ ಅಂದ್ಕೊಂಡಿರ್ಬೋದು. ಯಾತಿ ಕೊಟ್ಟಿದ್ರು ಅಂತ ಆಮೇಲೆ ಮೆಷಿಬೋಶೆತನಿಗೆ ಗೊತ್ತಾಯ್ತು. ಮುಂದಕ್ಕೆ ಹೋಗೋಣ. 11ನೇ ವಚನ. ಚೀಬನು ಅರಸನಿಗೆ, ಒಳ್ಳೆಯದಾದ ಅರಸನ ಅಪ್ಪಣೆಯಂತೆ ಸೇವಕನು ನಡೆಯುವನು ಎಂದು ಉತ್ತರ ಕೊಟ್ಟನು. ಈ ಪ್ರಕಾರ ಮೆಫಿಬೋಶೆತನು ರಾಜಪುತ್ರನಂತೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡುವವನಾದನು. 15 ಜನ ಮಕ್ಕಳು ಯಾತಿ ಕೊಟ್ಟರು ದೇವರು ಗೊತ್ತಿಲ್ಲ ನನಗೆ. ಮೆಷಿಬೋಶೆತನ ಜಮೀನ ವ್ಯವಸಾಯ ಮಾಡಿ ಅವನ ಮನೆಗೆ ತಲುಪಿಸ್ಬೇಕು. ಇನ್ನು ನೀವು ಯಾತಿಗೆ ಆಳುಗಳನ್ನ ಕೊಟ್ಟರು ಗೊತ್ತಾ? ನೀವೆಲ್ಲರೂ ವ್ಯವಸಾಯ ಮಾಡ್ಲಿಕ್ಕೆ ಇಷ್ಟು ಜನ ಬೇಕು. ನಾವು ಅಂದ್ಕೊಂಡಿದ್ವಿ ಚೀಬನು ರಾಜನ ಆಸ್ತಿಯನ್ನು ಅನುಭವಿಸ್ಲಿಕ್ಕೋಸ್ಕರವಾಗಿ ಅಷ್ಟು ಮಕ್ಕಳು ಅಂತ. ಇಲ್ಲ ಇಲ್ಲ ಇಲ್ಲ, ಯಾತಿಕ್ಕಾಗಿ ಕೊಟ್ಟರು ಅಂದ್ರೆ ಮೆಷಿಬೋಶೆತನ ಜೀವಿತ ಫಲಿಸುವುದಕ್ಕೋಸ್ಕರ. ಶತ್ರುವಿನ ಕೈಗಳಲ್ಲಿ ಆಯುಧ ಇದೆ, ಅರ್ಥ ಮಾಡ್ಕೊಳ್ರಿ. ಗೊಲ್ಯಾತನ ಕೈಯಲ್ಲಿ ಆಯುಧ ಯಾಕೆ ಬಂತು ಗೊತ್ತಾ? ದಾವೀದನ್ನ ಅರಸನ ಮಾಡ್ಲಿಕ್ಕೆ. ಈ ಚೀಬನ ಕೈಗಳಲ್ಲಿ ಮಕ್ಕಳನ್ನ ಯಾಕೆ ಕೊಟ್ಟರು ಗೊತ್ತಾ? ದಾಸರನ್ನ ಯಾಕೆ ಕೊಟ್ಟರು ಗೊತ್ತಾ? ಮೆಷಿಬೋಶೆತನನ್ನ ಫಲಿಸುವಂತೆ ಮಾಡಲಿಕ್ಕೆ. ಇವತ್ತು ನಿನ್ನ ಶತ್ರುಗಳು, ನಿನಗೆ ವಿರುದ್ಧವಾಗಿ ಬಂದವರು ಯಾವುದೆಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿದ್ದಾರೋ ನೋಡಿ ಹೊಟ್ಟೆ ಕಿಚ್ಚುಪಡಬೇಡ. ನೀನು ನೆನೆಸು, ಅದು ನನಗೆ ಉಪಯೋಗ ಆಗುತ್ತೆ. ಈ ಸುಭಿಕ್ಷೆಯನ್ನು ನಂಬುವವರು, ದೇವರ ಮಾತನ್ನ ಪರಿಪೂರ್ಣವಾಗಿ ನಂಬುವವರು ಇದನ್ನ ಕಂಪ್ಲೀಟ್ ಅದನ್ನ ಸ್ವತಂತ್ರಿಸ್ಕೊಳ್ತಾರೆ. ಆಮೇಲೆ ನಂಬೋಣ ಏನೇನು ನಡೆದಿಲ್ಲ ಎಲ್ಲವೂ ನಂಡದು ನನಗೋಸ್ಕರವಾಗಿ. ಈ ಮೆಷಿಬೋಶೆತನ ಯೋಚನೆ ಮಾಡಿರಲಿಲ್ಲ. ಈತನ ಕುಂಟ ಆಸ್ತಿ ಕೊಟ್ಬಿಟ್ರೆ ನಾನು ಹೆಂಗ್ ವ್ಯವಸಾಯ ಮಾಡಲಿ? ನೀನು ಮಾಡೋ ಅವಶ್ಯಕತೆ ಇಲ್ಲ. ಇವತ್ತಿನವರೆಗೆ ಯಾರನ್ನ ಚೀಬನ ಮಕ್ಕಳು ಹೊಂದ್ಕೊಂಡಿದ್ನೋ, ಆಳುಗಳ ಹೊಂದ್ಕೊಂಡಿದ್ನೋ, ಆ 35 ಜನರು ನಿನಗೆ ಸೇವೆ ಮಾಡಿಕೊ. ಹಲ್ಲೆಲೂಯಾ. ಇವತ್ತು ಯೋಚನೆ ಮಾಡ್ರಿ, ಆಸ್ತಿ ಎಲ್ಲ ಮೆಷಿಬೋಶೆತನ ಬಂತು. ಆಸ್ತಿ ಸಂಪಾದನೆ ಮಾಡಿದ್ಮೇಲೆ ಯಾರು ಊಟ ಮಾಡಬೇಕು? ಮೆಷಿಬೋಶೆತನ ತನ್ನ ಸಂತತಿ ಊಟ ಮಾಡಬೇಕು. ಆದ್ರೆ ಮೆಷಿಬೋಶೆತನು ಎಲ್ಲಿ ಊಟ ಮಾಡ್ತಿದ್ದಾನೆ? ರಾಜನ ಪಂಕ್ತಿಯಲ್ಲಿ, ದಾವೀದನ ಆಸ್ತಿಯಲ್ಲಿ ಊಟ ಮಾಡ್ತಿದ್ದಾನೆ. ಹಾಗಿದ್ರೆ ಆತನು ಯಾವ ಮಟ್ಟಿಗೆ ಫಲ ಕೊಡಕ್ಕಾಗೋದಿಲ್ಲ ಎಂಬುದಾಗಿ ಇದ್ದಂತ ಅವರನ್ನು ಯೇಸು ಸ್ವಾಮಿ ಕರೆದ ಹಾಗೆ ನಮ್ಮನ್ನ ಕರೆದು ನಾವು ನಂಬಬೇಕು. ನಾನು ಯಾವ ಕೊರತೆ ಇಲ್ಲದ ಕ್ರಿಸ್ತನ ಸಮ್ಮುಖದಲ್ಲಿ ಬೆಳಿಲಿಕ್ಕೆ ಹೋಗ್ತೇನೆ, ನಾನು ಫಲಿಸ್ಲಿಕ್ಕೆ ಹೋಗ್ತೀನಿ. ಇವನು ಕೊಡುವಂತ ಫಲ ಈ ಚೀಬನ ಸಂತತಿ, ಈ ಮೆಷಿಬೋಶೆತನ ಸಂತತಿ, ಈಗ ಈ ಸೌಲನ ಸಂತತಿ ಎಲ್ಲ ಕೂತ್ಕೊಂಡು ತಿನ್ನುವ ಹಾಗೆ ದೇವರು ಮಾರ್ಪಡಿಸ್ಬಿಟ್ರು. ಆದರೆ ಈಗ ಯೋಸೇಫನು ಸುಭಿಕ್ಷೆಯನ್ನು ಹೊಂದಿದ ತಕ್ಷಣ ಅವನಿಗೆ ಎಲ್ಲವೂ ಒಳ್ಳೇದೇ ಆಯ್ತಾ? ಒಂದಲ್ಲ ಒಂದು ಕೆಟ್ಟದ್ದು ಅವನ ಜೀವನದಲ್ಲಿ ಸಂಭವಿಸ್ತಾನೆ. ಈ ಮೆಷಿಬೋಶೆತನ ಜೀವಿತದಲ್ಲಿ ಏನು ನಡೀತದೆ ತೆಗೆದುಕೊಳ್ಳೋಣ. ಇದೇ 2 ಸಮುವೇಲ 16ನೇ ಅಧ್ಯಾಯ. ಒಂದು ಸಾರಿ ಏನಿಲ್ಲಿ ಸಂಭವಿಸ್ತದೆ ಅಂತ ಹೇಳಿದ್ರೆ, 20 ಜನ, ಎಷ್ಟು ಜನ ಮಕ್ಕಳು? 15 ಜನ ಮಕ್ಕಳನ್ನು 20 ಜನ ಆಳುಗಳನ್ನು
ಕರ್ಕೊಂಡೋಗಿ ದುಡಿಸಿದಂಥ ಚೀಬನಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ನನ್ನ ಮಕ್ಕಳಾಗೋದೆಲ್ಲ ನಾನು ದುಡಿಸ್ಕೊಂಡು ತಿನ್ನೋ ಅಂತ ನಾನಿದ್ರೆ ನಾವೆಲ್ಲ ದುಡಿದು ಅವ್ನು ಸಾಕ್ಬೇಕಲ್ಲ ಅಂತೇಳಿ ಚೀಬನಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬಂತು. ಈಗ ಏನು ಮಾಡ್ತಾನೆ, 16ನೇ ಅಧ್ಯಾಯ 1ನೇ ವಚನದಿಂದ ನಿಧಾನವಾಗಿ ಓದ. ದಾವೀದನು ಗುಡ್ಡದ ತುದಿಯ ಆಚೆಗೆ ಹೋದ ಕೂಡಲೇ ಮೆಫೀಬೋಶೆತನ ಸೇವಕನಾದ ಚೀಬನು ತಡೆ ಹಾಕಿದ 2 ಕತ್ತೆಗಳ ಮೇಲೆ 200 ರೊಟ್ಟಿಗಳನ್ನು, 100 ಒಣಗಿದ ದ್ರಾಕ್ಷಿ ಗೊಂಚಲುಗಳನ್ನು, 100 ಹಣ್ಣುಗಳನ್ನು, 1 ಬುದ್ದಲಿ ದ್ರಾಕ್ಷಾರಸವನ್ನು ಹೇರಿಕೊಂಡು ಬಂದು ಅವನನ್ನು ಎದುರುಗೊಂಡನು. ಅರಸನು ಚೀಬನನ್ನು, ಇವುಗಳನ್ನು ಯಾಕೆ ತಂದೆ ಎಂದು ಕೇಳಲು ಅವನು, ಕತ್ತೆಗಳನ್ನು ಅರಸನ ಮನೆಯವರು ಸವಾರಿ ಮಾಡುವುದಕ್ಕಾಗಿಯೂ, ಹಣ್ಣು ರೊಟ್ಟಿಗಳನ್ನು ಆಡುಗಳು ತಿನ್ನುವುದಕ್ಕಾಗಿಯೂ, ದ್ರಾಕ್ಷಾರಸವನ್ನು ಅರಣ್ಯದಲ್ಲಿ ದಣಿದವರು ಕುಡಿಯುವುದಕ್ಕಾಗಿಯೂ ತಂದಿದ್ದೇನೆ ಎಂದು ಉತ್ತರ ಕೊಟ್ಟನು. ಚೀವನಿಗೆ ಈ ಕೆಲಸ ಇರಲಿಲ್ಲ. ಆಕ್ಚುಲಿ ಚೀವನ್ ಏನ್ ಮಾಡ್ತಾನೆ, ಇದನ್ನೆಲ್ಲವನ್ನ ಕತ್ತೆ ಮೇಲೆ ಏರಿಸಿಕೊಂಡು ಅರಸನ ಬಳಿ ಬರ್ತಾನೆ. ಯುದ್ಧಕ್ಕೆ ಹೋಗಿದ್ದಂತಹ ಅರಸನ ಬಳಿ ಬಂದು ಕೊಡಕ್ ಬರ್ತಿದ್ದಾನೆ. ಆಗ ಅರಸನ ಕೇಳ್ತಾನೆ, ಇದೆಲ್ಲ ಯಾತಿಗೆ ತಂದೆ? ಅರಸನಿಗೆ ಗೊತ್ತಿಲ್ಲದಿರೋದು ಪ್ರಜೆಗೆ ಗೊತ್ತಾ? ಇಲ್ಲ. ಈಗ ಹೊಸ ವಿಷಯ ಇಟ್ಟಿದ್ದಾನೆ, ಈ ಕತ್ತೆಗಳು ಇರೋದೇ ಅದಕ್ಕೆ ಯಜಮಾನ ಅರಸನೇ, ದಣಿದವರು ಕುಡಿಯುವುದಕ್ಕೂ ತಿನ್ನುವುದಕ್ಕೂ ನಾನು ಇದನ್ನು ತಂದಿದ್ದೇನೆ ಅಂತೇಳಿ ಕೊಡ್ತಿದ್ದಾನೆ. ಈಗ ತೆಗೆದುಕೊಂಡಂತಹ ಅವ್ರಿಗೂ ಅದೇ ಬೇಕಿತ್ತು. ದಣಿದಿದ್ರು. ಚೀವ ಎಂತ ಒಳ್ಳೆಯವನು ಅನ್ಸ್ಬಿಡ್ತು. ಇವಾಗ ಯಾರು ಒಳ್ಳೆಯವನ ಕಂಡ್ರು? ಚೀವನು ಒಳ್ಳೆಯವನ ಕಂಡುಬಿಟ್ಟ. ಈಗ ಒಂದು ಪ್ರಶ್ನೆ ಕೇಳ್ತಾರೆ ದಾವೀದನು 3ನೇ ವಚನ. ಅರಸನು ತಿರುಗಿ ಅವನನ್ನು, ನಿನ್ನ ಯಜಮಾನನ ಮಗನು ಎಲ್ಲಿದ್ದಾನೆಂದು ಕೇಳಲು ಅವನು, ತನ್ನ ತಂದೆಯ ರಾಜ್ಯವನ್ನು ಇಸ್ರಾಯೇಲರು ಈ ಹೊತ್ತು ನನಗೆ ತಿರುಗಿ ಕೊಡುವುದನ್ನು ಹೇಳಿ ಅವನು ಯೆರೂಸಲೇಮಿನಲ್ಲೇ ಉಳಿದುಕೊಂಡನು ಅಂದನು. ಆಗ ಅರಸನು ಅವನಿಗೆ, ಮೆಫೀಬೋಶೆತನ ಆಸ್ತಿಯೆಲ್ಲ ನಿನ್ನದೇ ಎಂದು ಹೇಳಲು ಅವನು, ಅರಸನೇ, ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ನನ್ನ ಒಡೆಯನೇ, ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಲಿ ಅಂತ ನನ್ನ ಕಥೆಯಾಗಿ ಕೇಳಿಸ್ಕೊಳ್ರಿ. ಎಲ್ಲವನ್ನ ತಂದು ದಾವೀದನು ಕೊಟ್ಟ ತಕ್ಷಣ, ನಿನ್ನ ಅರಸನ ಮಗನಾದ ಮೆಫೀಬೋಶೆತನ ಎಲ್ಲಿ ಅಂದಾಗ, ಇವತ್ತು ಯುದ್ಧಕ್ಕೆ ಹೋಗಿದ್ರಲ್ಲ, ಈ ಯುದ್ಧದಲ್ಲಿ ಗೆದ್ದದ್ದನ್ನೆಲ್ಲ ಅರಸನ ಮೊಮ್ಮಗನಾದ ಮೆಫೀಬೋಶೆತನ ನನಗೆ ಇಡೀ ಇಸ್ರಾಯೇಲ್ ರಾಜ್ಯವನ್ನ ದೇಶವನ್ನ ನನಗೆ ಕೊಟ್ಟುಬಿಡ್ತಾರೆ ಎಂಬುದಾಗಿ ಅಂದುಕೊಂಡು ಯೆರೂಸಲೇಮಿನಲ್ಲೇ ಕೂತಿದ್ದಾನೆ. ಅವನು ಯುದ್ಧ ನಡೆಯುವ ಜಾಗಕ್ಕೋ ನಿನ್ನನ್ನು ನೋಡ್ಲಿಕ್ಕೋ ಬರೋದಕ್ಕೆ ಅವನ ಮನಸ್ಸಿಲ್ಲ ಅಂತೇಳಿ ಚಾಡಿ ಹೇಳ್ತಾನೆ. ಯಾರ ಕುರಿತಾಗಿ? ಮೆಫೀಬೋಶೆತನ ಕುರಿತಾಗಿ. ಈಗ ತಕ್ಷಣವೇ ದುಡುಕಿ ಏನ್ ಮಾಡ್ತಿದ್ದಾನೆ, ಚೀಬನೆ, ಈ ಸೌಲನ ಮನೆ ಆಸ್ತಿ ಎಲ್ಲ ಯಾರು ಹೋಗಿದ್ರೆ ನಿಂದೆ ಆಗಲಿ, ಹೋಗು ಅಂದು. ಎಲ್ಲರೂ ಬೈಬಲ್ ತೆಗೆದುಕೊಂಡು ಓದುವಾಗ ಕೆಲವರು ಸುತ್ತಮುತ್ತ ನೋಡ್ಕೊತಿರ್ತೀರಿ. ಅಶ್ವಿನಿ ಓದುವಾಗ ಸತ್ಯವೇದವನ್ನು ನೋಡ್ರಿ. ಈಗ ಏನ್ ನಡೀತದೆ ಅಂತ ಹೇಳಿದ್ರೆ, ಜ್ಞಾನೋಕ್ತಿ ಒಂದು ವಚನ ತೆಗೆದುಕೊಡ್ರಿ. ಜ್ಞಾನೋಕ್ತಿ 18ನೇ ಅಧ್ಯಾಯ ಅದರ 13ನೇ ವಚನ. ಜ್ಞಾನೋಕ್ತಿ 18-13. ಗಮನಿಸದೆ ಉತ್ತರ ಕೊಡುವವನು ಮೂರ್ಖನೆಂಬ ಅವಮಾನಕ್ಕೆ ಗುರಿಯಾಗ್ತಾನಂತೆ. ಈ ಚೀಬನು ಮೆಫೀಬೋಶೆತನ ಬಗ್ಗೆ ಹೇಳಿದಂತ ಮಾತು ಸತ್ಯನೋ ಸುಳ್ಳು ಎಂಬುದಾಗಿ ಅವನು ಅವಲೋಕಿಸಲಿಲ್ಲ. ಇವತ್ತು ನಾನು ನೀವುಗಳನ್ನು ಮಾಡ್ಬಿಡ್ತೀನಿ ಕೆಲಸ. ನಾನು ಎಷ್ಟೋ ಸಾರಿ ಮಾಡಿ ಕೆಲವು ಹೇಳೋ ಮಾತು ನಂಬಿ ಕೆಲವರು ಬೈದಿದ್ದೀನಿ, ಗದರಿಸ್ತೀನಿ. ತಕ್ಷಣವೇ ಏನಾಗ್ತದೆ, ನಮ್ಮ ಮನಸ್ಸು ಕೆಟ್ಟು ಹೋಗ್ತದೆ. ಆದರೆ ಈ ಅರಸನು ಒಂದು ಪಾಪ ಮಾಡ್ದ ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ ಗೊತ್ತಾ? ಒಂದು ಪಾಪದ ಬಗ್ಗೆ ಹೇಳ್ತೀವಿ, ದಾವೀದ ಒಂದು ನೀಚ ಕೃತ್ಯವನ್ನು ಮಾಡಿದ್ರು ಅಂತ ಹೇಳಿ. ನೆನಪಿದೆಯಾ? ಹೇಳಿ ನೋಡುವ. ಬೆರ್ಷೆಗಳನ್ನು ಮದುವೆ ಸಂಘ ಮಾಡಿತ್ತು. ಇದು ಮಾತ್ರ ಹೇಳ್ತೀವಿ. ಇಲ್ಲೊಂದು ಪಾಪ ಮಾಡಿದ್ದಾನೆ. ಅದು ಯಾವ ಪಾಪ ಅಂದ್ರೆ, ಏನು ಮಾಡಿದ್ದಾನೆ ಅಂತ ತಿಳ್ಕೊಳ್ಳದೆ ಮಾತು ಕೊಟ್ಬಿಡ್ತಾನೆ. ಚೀಬನೆ, ಸೌಲನ ಮನೆ ಆಸ್ತಿಯಲ್ಲಿ ಯಾರು ಪಾಲು? ನಿಂದಾಗಲಿ, ಹೋಗು ಅಂತ ಹೇಳ್ಬಿಡ್ತಾನೆ. ಇನ್ನೊಂದು ವಚನ ಇದೇ ಜ್ಞಾನ 19 ಅದು 2ನೇ ವಚನ 19:2. 18ನೇ ಅಧ್ಯಾಯ ಅದರ 17ನೇ ವಚನ. ಒಬ್ಬ ಹೇಳಿದ್ರೆ ಅವನ್ ನ್ಯಾಯ ಗುಡ್ ಅನ್ಸುತ್ತೆ. ಇಬ್ಬರು ಜಗಳ ಆಡ್ಬಿಟ್ಟು ಫಸ್ಟ್ ಹೋಗಿ ಯಾರು ಕಂಪ್ಲೇಂಟ್ ಕೊಡ್ತಾರೋ ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ, ಗೊತ್ತಾ ನಿಮಗೆ? ಆದ್ರೆ ಪ್ರತಿವಾದಿ ಬಂದಾಗಲೇ ಗೊತ್ತಾಗೋದು ವಾದದಲ್ಲಿ ತಪ್ಪು ಯಾರ್ದು ಅಂತ. ಇವತ್ತು ತುಂಬಾ ಜನ ಹಂಗೆ ಮಾಡಲ್ಲ. ಪ್ರತಿವಾದಿ ಇಲ್ಲದೆ ಇರೋದ್ರಿಂದ ಅವರ ತಪ್ಪಿತಸ್ಥರಾಗಿ ಎನಿಸಿಬಿಡ್ತಾರೆ. ಇವತ್ತು ಮೆಫೀಬೋಶೆತನ ಕುರಿತಾಗಿ ಚೀಬನ ಬಂದು ದಾವೀದನ ಬಗ್ಗೆ ಹೇಳಿಬಿಟ್ಟ. ಲಂಚ
ಲಂಚ ತೆಗೆದುಕೊಂಡವ್ರನ್ನ ಕುರುಡು ಮಾಡುತ್ತಂತೆ. ಲಂಚ ತೆಗೆದುಕೊಂಡವರು ಯಾಕೆ ಅವರು ಪಕ್ಷವಾಗಿ ವಾದ ಮಾಡ್ತಾರೆ, ತಪ್ಪನ್ನು ಸರಿಯತ್ತೆ ಯಾಕೆ ಓದಿಸ್ತಾರೆ ಅಂದ್ರೆ ಅವ್ರಿಗೆ ಕುರುಡುತನ ಬರ್ತದೆ ಲಂಚತನದಿಂದ. ಈಗ ದಾವೀದ ಏನ್ ತಗೊಂಡ್ಬಿಟ್ಟ ಗೊತ್ತಾ? ಲಂಚ ತೆಗೆದುಕೊಂಡ. ಅದೇ ಅಧ್ಯಾಯಕ್ಕೆ ಬರೋಣ. 2 ಸಮುವೇಲ 16ನೇ ಅಧ್ಯಾಯದಲ್ಲಿ 19ನೇ ಅಧ್ಯಾಯಕ್ಕೆ ಬನ್ರಿ. 2 ಸಮುವೇಲ 19ನೇ ಅಧ್ಯಾಯ. ಒಂದು ಟೀಚಿಂಗ್ ರೀತಿ ಹೋಗ್ತದೆ, ಬೋರ್ ಮಾಡ್ಕೊಳ್ಳದೆ ಚೆನ್ನಾಗಿ ಬೈಬಲ್ ತೆಗೀರಿ. 19ನೇ ಅಧ್ಯಾಯ ಅದರ 15ನೇ ವಚನದಿಂದ ಓದೋಣ. 19ನೇ ಅಧ್ಯಾಯ 24ನೇ ವಚನ. ತರುವಾಯ ಸೌಲನ ಮೊಮ್ಮಗನಾದ ಮೆಫಿಬೋಶೆತನು ಅರಸನನ್ನು ಎದುರುಗೊಳ್ಳುವುದಕ್ಕೆ ಬಂದನು. ಅರಸನು ಯೆರೂಸಲೇಮನ್ನು ಬೆಟ್ಟದಿಂದ ಸುರಕ್ಷಿತನಾಗಿ ಹಿಂದಿರುಗುವವರೆಗೂ ಇವನನ್ನು ತನ್ನ ಕಾಲುಗಳನ್ನು ಕಟ್ಟಿಕೊಂಡಿಲ್ಲ, ಮೀಸೆಯನ್ನು ಕತ್ತರಿಸಿದ್ದಿಲ್ಲ, ಬಟ್ಟೆಗಳನ್ನು ಒಗೆಸಿಕೊಂಡಿದ್ದಿಲ್ಲ. ಇವನು ಯೆರೂಸಲೇಮಿನಿಂದ ಅರಸನ ದರ್ಶನಕ್ಕೆ ಬಂದಾಗ ಅರಸನು, ಮೆಫಿಬೋಶೆತನೇ, ನೀನು ನನ್ನ ಸಂಗಡ ಯಾಕೆ ಬರಲಿಲ್ಲ ಎಂದು ಕೇಳಲು ಅವನು, ನನ್ನ ಒಡೆಯನೇ ಅರಸನೇ, ನನ್ನ ಸೇವಕನು ನನ್ನನ್ನು ವಂಚಿಸಿದನು. ಕುಂಟನಾದ ನಾನು ಅವನಿಗೆ ಕತ್ತೆಗೆ ತಡಿ ಹಾಕು, ನಾನು ಕೂತುಕೊಂಡು ಅರಸನ ಜೊತೆಯಲ್ಲಿ ಹೋಗಬೇಕು ಎಂದು ಆಜ್ಞಾಪಿಸಿದೆನು. ಅವನು ಹಾಗೆ ಮಾಡದೆ ನನ್ನ ಒಡೆಯನಾದ ಅರಸನ ಬಳಿಗೆ ಬಂದು ನನ್ನ ವಿಷಯದಲ್ಲಿ ಚಾಡಿ ಹೇಳಿದನು. ಏನಂತೆ? ಇದು ಮೆಫಿಬೋಶೆತನಿಗೆ ಗೊತ್ತಾಗೋಯ್ತು. ಅರಸನೇ, ನಿನ್ನ ದಾಸನಾದ ನನ್ನ ಮೇಲೆ ಅವನು ನಿನ್ನ ಹತ್ರ ಬಂದು ಚಾಡಿ ಹೇಳಿದ್ದಾನೆ. ನಾನು ಬರಕ್ಕೆ ರೆಡಿ ಇದ್ದೆ, ಆದರೆ ನನ್ನನ್ನು ಬಿಟ್ಟು ನಿನ್ನ ಹತ್ರ ಬಂದು ನನ್ನ ಕುರಿತಾಗಿ ತಪ್ಪಾದ ಚಾಡಿನೇ ಹೇಳಿದ್ದಾನೆ. ಈಗ ದಾವೀದನಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಗಲಿಬಿಲಿ ಆಗುತ್ತೆ. ಚೀಬನು ಹೇಳಿದ ತಕ್ಷಣ ಏನು ಹೇಳ್ಬಿಟ್ಟಿದೆ ಅವನು? ಇವನ ಆಸ್ತಿ ಅಲ್ಲ ನಿನಗೆ ಅಂತ ಹೇಳ್ಬಿಟ್ಟು. ಈಗ ಅದನ್ನು ಕಾಪಾಡ್ಕೋಬೇಕು, ಇದನ್ನು ಉಳಿಸ್ಕೋಬೇಕು. ರಾಜನ ಮಾತು ಅಂದರೆ ಕೊಟ್ಟ ಮಾತೆ, ತಪ್ಪಿಸ್ಕೊಳ್ಳಂಗಿಲ್ಲ. ಈಗ ಬಹಳ ಬೇಸರ ಆಗ್ಬಿಡುತ್ತೆ ದಾವೀದನಿಗೆ. ಚೀಬನಿಗೆ ಎಲ್ಲ ಆಸ್ತಿನೂ ಕೊಟ್ಬಿಟ್ಟಲ್ಲ, ನಾನು ನಿಂದೆ ಅಂತ ಹೇಳ್ಬಿಟ್ನಲ್ಲ. ಇವನ್ ನೋಡ ನನಗೆ ಚಾಡಿ ಅವಳು ಹೇಳ್ತದಲ್ವಾ, ಚಾಡಿ ಹೇಳಿದ ವಿಷಯದಲ್ಲಿ ನಾನು ಅವನ ಎಲ್ಲ ತಂದಂತಹ ವಸ್ತುಗಳನ್ನು ತಗೊಂಡು ನಾನು ನಂಬಿ ಮೋಸ ಹೋದಲ್ಲ ಅಂತ ಹೇಳಿ ತಪ್ಪಿನ ಅರಿವಾಗಿ ಈಗ ಆತನ ಮಾತನಾಡ್ತಿದ್ದಾನೆ. ಚಾಡಿ ಹೇಳಿದನು, ಅರಸನು ದೇವದೂತನ ಆಗಿರುತ್ತಾನೆ, ತನಗೆ ಸರಿ ಕಂಡದ್ದನ್ನು ಮಾಡಲಿ. ಮೆಫಿಬೋಶೆತನ ಮನಸ್ಸು ಹೇಗಿತ್ತು ಗೊತ್ತಾ? ಅವನು ದಾವೀದನ ಯುದ್ಧಕ್ಕೆ ಹೋಗಿ ಬರುವವರೆಗೂ ಕಾಲನ್ನು ಕಟ್ಟಿಕೊಂಡಿಲ್ಲವೇ ಮಲಗಿ ಬೆಚ್ಚಗಿನ ಸ್ಥಳವನ್ನು ನೋಡ್ತಿರ್ಲಿಲ್ಲ. ಎರಡನೇದಾಗಿ ಆತನ ಮೀಸೆಯನ್ನು ಆತನ ಶೇವ್ ಮಾಡಿಕೊಂಡಿರಲಿಲ್ಲ. ಮೂರನೇದಾಗಿ ಬಟ್ಟೆಯನ್ನ ಒಗೆದುಕೊಳ್ತಿರಲಿಲ್ಲ. ಕಾರಣ ನನ್ನ ಅರಸನಾದ ದಾವೀದನು ವಾಪಸ್ ಬರಬೇಕು ಅಂತ. ಅವನು ಜಯಶಾಲಿಯಾಗಿ ಬಂದರೆ ನನಗೆ ಅಷ್ಟೇ ಸಾಕು. ಎಂತ ಪ್ರೀತಿ ನೋಡಿ. ಇವತ್ತು ಕೆಲವು ವಿಶ್ವಾಸಿಗಳು ದೇವರಿಗಾಗಿ ಹೀಗೆ ಬದುಕ್ತಿರ್ತಾರೆ. ದೇವರಿಗಾಗಿ ಬಾಳಬೇಕು, ದೇವರಿಗೆ ಪ್ರಾರ್ಥಿಸಬೇಕು, ಮತ್ತೊಬ್ಬರನ್ನು ಪ್ರೀತಿಸಬೇಕು, ಯಥಾರ್ಥವಾಗಿರ್ತಾರೆ. ಆದರೆ ಕೆಲವರು ನೋಡ್ಬಿಟ್ಟು ಏನು ಮಾಡ್ತಾರೆ, ಇವರು ಚೆನ್ನಾಗಿ ಬೆಳಗ್ತಾ ಇದ್ದಾರಲ್ಲ ಅಂತ ಹೇಳಿ ಚಾಡಿ ಹೇಳುವವರು ಇರ್ತಾರೆ ಸಭೆಯಲ್ಲಿ. ಎಲ್ಲಿರ್ತಾರೆ? ಇರ್ಬೋದು. ಅವ್ರ ಪಾಡ್ಗೆ ಅವ್ರು ಇದ್ಕೊಂಡು ಹೋಗ್ಲಿ. ಆದ್ರೆ ನೀನೇನಾಗಬೇಡ, ಮೆಫಿಬೋಶೆತನೇ ಆಗ್ಬೇಕೇ ಹೊರತು ಚೀಬನಾಗಬಾರ್ದು. ಇಬ್ರು ಇರಬೇಕು ಇಲ್ಲಿ. ಆದ್ರೆ ಮೆಫಿಬೋಶೆತನ ಮನಸ್ಸು ಏನಿತ್ತು ಗೊತ್ತಾ? ನಾನು ಸತ್ತ ನಾಯಿ ಅಂತಿರುವಂತ ನನಗೆ ಇಂಥ ಒಂದು ಕೃಪೆ ತೋರಿಸಿದೀಯಾ, ರಾಜನ ಪಂಕ್ತಿಯಲ್ಲಿ ಊಟ ಮಾಡ್ತಿದ್ದೀನಿ, ಎಲ್ಲ ಆಸ್ತಿ ನನಗೆ ಬಂದಿದೆ, ಅರಸನೇ ನೀನು ಹೇಳಿದ ವಿಷಯಕ್ಕೆ ನೀನು ಚಿಂತೆ ಮಾಡಬೇಡ. ಆದ್ರೆ ನನಗೆ ಇದು ಯಾವುದು ಬೇಡ ಸ್ವಾಮಿ. ಮುಂದೆ ಓದೋಣ. ನನ್ನ ತಂದೆಯ ಮನೆಯವರೆಲ್ಲರೂ ಅರಸನಾದ ನನ್ನ ಒಡೆಯನ ದೃಷ್ಟಿಯಲ್ಲಿ ಮರಣಕ್ಕೆ ಪಾತ್ರರಾಗಿದ್ದರು. ಆದರೂ ಅವನು ತನ್ನ ಸೇವಕನಾದ ನನ್ನನ್ನು ಭೋಜನಕ್ಕೆ ನನ್ನ ಪಂಕ್ತಿಯಲ್ಲಿ ಕುಳ್ಳಿರಿಸಿಕೊಂಡನು. ಅರಸನಿಗೆ ಹೆಚ್ಚಾಗಿ ಮೊರೆಯಿಡುವುದಕ್ಕೆ ನಾನೇನು ಯೋಗ್ಯನೋ ಎಂದು ಉತ್ತರ ಕೊಟ್ಟನು. ಆಗ ಅರಸನು ಅವನಿಗೆ, ಹೆಚ್ಚು ಮಾತು ಯಾಕೆ ಮೆಫಿಬೋಶೆತ? ಜಾಸ್ತಿ ಮಾತಾಡೋದು ಯಾತಿಗೆ? ಏನು ನೀನು ಶಿವನು ಹೊಲವನ್ನು ಭಾಗ ಮಾಡಿಕೊಳ್ಳಬೇಕೆಂಬುದೇ ನನ್ನ ತೀರ್ಪು ಎಂದು ಹೇಳಿದನು. ಈಗ ಏನ್ ಹೇಳ್ಬಿಟ್ಟ? ಇಬ್ಬರಿಗೂ 50-50 ಕೊಟ್ಬಿಡ್ತೀನಿ ಹೋಗು ಅಂತ. ಅವ್ನು ಹೇಳ್ಬಿಟ್ಟಿದ್ದೀನಿ, ಶಿವನಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ಎಲ್ಲ ನಿಂದೆ ಅಂತ. ಅಟ್ಲೀಸ್ಟ್ ಈಗ ಏನ್ ಮಾಡ್ಬೋದು, ಇಬ್ಬರಿಗೂ ಸಮಪಾಲು ಕೊಟ್ಬಿಡ್ತೀನಿ. ನೀನ್ ಅರ್ಧ ಆಸ್ತಿ ಇಟ್ಕೋ, ಅವನ ಅರ್ಧ ಆಸ್ತಿ ಇಟ್ಕೊಳ್ಳಿ. ದುಡುಕಿ ಮಾತನಾಡಿದಂಥ ಮಾತಿಗೆ ರಾಜನು ಪಶ್ಚಾತ್ತಾಪ ಪಡ್ತಾನೆ. ಆದ್ರೆ ಮೆಫಿಬೋಶೆತನ ಒಂದು ಹೃದಯವನ್ನು ನಾವು ಗಮನಿಸ್ರಿ. ಮೆಫಿಬೋಶೆತನಲ್ಲಿ ಯಾರು ಹೋಲಿಕೆ ಆಗಿದ್ದಾನೆ ಗೊತ್ತಾ? ಎಲ್ರು ಹೇಳಿ, ನನಗೆ ಹೋಲಿಕೆ ಆಗಿದ್ದಾನೆ. ಈಗ ನನ್ನ ಮನಸ್ಸು ಹೇಗಿರ್ಬೇಕು? ಇವತ್ತು ನಿನಗೆ ಸಿಕ್ಕಬೇಕಂತ ಆಶೀರ್ವಾದವನ್ನ ಕಸ್ಕೊಂಡ್ಬಿಟ್ರು, ನೀವೇನ್ ಹೇಳ್ತೀರಿ? ಉದ್ಧಾರ ಆದ ನಮ್ಮ ಅಂದರೆ
ನೀವು ನಿಂತ್ಕೊಳ್ತಿದ್ದಂಥ ಕೊಯರ್ ಮಧ್ಯದಲ್ಲಿ ಇನ್ನೊಬ್ಬರು ಹೊಸತನ್ನು ನಿಲ್ಲಿಸ್ಬಿಡ್ತೀನಿ ನಾನು. ಮೊದಲು ನಿಂತ್ಕೊಳ್ತಿದ್ದವ್ರು ಏನನ್ಬೇಕು? ಹಾಡ್ಲಿ ನೋಡಿದೆ ಇವತ್ತು ಹಾಡು ಚೆನ್ನಾಗಿ ಬರಲಿಲ್ಲ, ಕೆಳಗೆ ಕೂತಿರೋದ್ರಿಂದ. ಅವ್ರು ಆಡಿದ್ರಲ್ಲ, ಹೊಸಬರು ಆಡಿದ್ರಲ್ಲ, ಹೆಂಗೆ ಬರಲ್ಲ ಹಾಡು, ಇವತ್ತು ಚೆನ್ನಾಗೇ ಬರಲ್ಲ, ವರ್ಷಿಪ್ ಮಾಡೋಂಗೆ ಆಗಲಿಲ್ಲ ನಂಗೆ ಅನ್ನೋ ಇವರೇ ಚೀಬರು. ಹಲ್ಲೆಲೂಯಾ. ಯಾವಾಗಲೂ ಅಡುಗೆ ಮಾಡ್ತಿರ್ತೀರಿ, ದಿಢೀರ್ನು ಯಾರು ಇನ್ನೊಬ್ರು ಬಂದು ಅಡುಗೆ ಮಾಡಿ ಮನೇಲಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸಹಿಸಕ್ಕಾಗಲ್ಲ. ನೆನ್ ಮಾಡ್ತಿದ್ದ ಅವ್ರಿಗೆ ಇಷ್ಟು ದಿನ ಮಾಡ್ತಿದ್ದವನ್ನ ಬಿಟ್ಬಿಟ್ಟು ಇಷ್ಟು ದಿನ ಮಾಡ್ಕೊಟ್ಟಂದ್ರೆ ಯಾವುದೋ ಟೇಸ್ಟ್ ಆಗಿರ್ಲಿಲ್ವಾ, ಇವತ್ತು ನೋಡು ಹೆಂಗಂದ್ಬಿಟ್ಟೆ ಅಂತೇಳಿ ಬೇಸರಗೊಳ್ಳುವಂಥ ಕಾರಣ. ಈ ರೀತಿ ಇಲ್ಲದೆ ಹೊಟ್ಟೆ ಕಿಚ್ಚು ಪಡೋರ ಮಧ್ಯದಲ್ಲಿ ನಾವು ಸಂತೋಷ ಪಡಬೇಕು. ದಾವೀದನ ಮನಸ್ಸು ಮೆಷಿಬೋಶೆತನ ಮನಸ್ಸು ಏನಾಗಿತ್ತು ಅನ್ನೋದ್ರಲ್ಲಿ ಧ್ಯಾನ ಮಾಡೋಣ. ಮುಂದೆ ಹೋಗೋಣ. 29ನೇ ವಚನ. ಆಗ ಅರಸನು ಅವನಿಗೆ, ಹೆಚ್ಚು ಮಾತು ಯಾಕೆ? ನೀನು ಜೀವನೂ ಹೊಲವನ್ನು ಪಾಠ ಮಾಡಿಕೊಳ್ಳಬೇಕೆಂಬುದೇ ನನ್ನ ತೀರ್ಪು. ಈಗ 30ನೇ ವಚನದಲ್ಲಿ ಗಮನಿಸಿ ಮೆಷಿಬೋಶೆತನ ಮನಸ್ಸನ್ನ. ಅದಕ್ಕೆ ಮೆಫಿಬೋಶೆತನು, ಜೀವನು ಎಲ್ಲವನ್ನೂ ತಾನೇ ತೆಗೆದುಕೊಳ್ಳಲಿ, ನನ್ನ ಒಡೆಯನಾದ ಅರಸನು ತನ್ನ ಮನೆಗೆ ಸುರಕ್ಷಿತನಾಗಿ ಬಂದದ್ದೇ ಸಾಕು ಅಂದನು. ಹಲ್ಲೆಲೂಯಾ. ಮೆಷಿಬೋಶೆತನ ಮನಸ್ಸು ನೋಡ್ರಿ, ರಾಜನವನು, ಆಸ್ತಿಯಲ್ಲಿ ಯಾರ್ದು? ಇವಂದೇ, ಮೆಷಿಬೋಶೆತಂದೆ. ಅರ್ಧ ತಗೋ, ನಾ ಮಾತು ಕೊಟ್ಬಿಟ್ಟಿನಿ ಮೆಷಿಬೋಶೆತ, ನಿಂಗೆ ಅರ್ಧ ತಗೋ ಅಂದಿದ್ದಕ್ಕೆ ಅವ್ನು ಹೇಳ್ತಿದ್ದಾನೆ, ನನಗೆ ಪೂರ್ತಿ ಅವನೇ ತಗೊಂಡ್ಬಿಡ್ಲಿ ಸ್ವಾಮಿ. ರಾಜ ನೀನು ನನಗಿದೆಯಲ್ಲ, ಮನೆಗೆ ಬಂದಿ ಅರ್ಥ ಏನು? ನಿನ್ನ ಪಂಕ್ತಿಲಿ ನಾನು, ನನ್ನ ಪಂಕ್ತಿಲಿ ನೀನು, ಒಂದೇ ಮನೇಲಿ ನಾವಿಬ್ಬರು, ನನಗೆ ಇದು ಸಿಕ್ಕಿದೆಯಲ್ಲ, ನಾನು ಯಾವ ಆಸ್ತಿನೂ ಬೇಡ ಸ್ವಾಮಿ ಅಂತ ಹೇಳಿ ಬಿಟ್ಕೊಟ್ಬಿಟ್ಟು ಅಲ್ಲಿ ಮೆಷಿಬೋಶೆತನಿಗೆ ಇವತ್ತು ನೀನು ಸುಭಿಕ್ಷೆ ಅಂತ ಹೇಳಿದ್ರು. ನನ್ನ ಗಾಡಿ ದಿನಕ್ಕೂ ಪಂಚರಿಗೆ, ಪುನಃ ಪಂಚರು, ಸುಭಿಕ್ಷೆ. ಎಷ್ಟೆಲ್ಲ ಪ್ರಯಾಸ ಪಟ್ಟರು ನನ್ನ ಜೀವನದಲ್ಲಿ ಒಳ್ಳೆ ನಡೀತಿಲ್ಲ ಎಂಬುದಾಗಿ ನೀನು ಕೊರಗ್ತಾ ಇದೆಯಾ, ಗುಡುಕ್ತಾ ಇದೆಯಾ? ಏನಿದ್ರು ಇಲ್ದಿದ್ರು ಇವತ್ತು ಹಾಡಾಡ್ತೀವಿ. ನೀನಿದ್ರೆ ಸಾಕು, ನೀನು ಸಾಕು ಸ್ವಾಮಿ. ದೇವರು ನನ್ನ ಜೊತೆಗಿರುವಂತಹ ಸೌಭಾಗ್ಯ ಈ ಲೋಕದಲ್ಲಿ ಯಾವುದನ್ನು ಕೊಟ್ಟರು ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ, ಅದನ್ನು ಈಕ್ವಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಕೆಲವು ಸಲ ಯೋಚನೆ ಮಾಡ್ತೀನಿ, ನಾನು ಕೆಲಸ ಮಾಡಲ್ಲ, ಯಾವ ಆದಾಯ ನನಗಿಲ್ಲ, ನನ್ನನ್ನು ಇಷ್ಟದ ಮಟ್ಟಿಗೆ ದೇವರನ್ನು ನಡೆಸ್ತಿರೋದಾದರೆ ನಿಮ್ಮೊಬ್ಬೊಬ್ಬರನ್ನು ನಡೆಸಲಿಕ್ಕೆ ನಮ್ಮ ದೇವರು ಜೀವ ಉಳ್ಳವರಲ್ಲ. ಕೊರಗಡೆ ಇವತ್ತು ಹಾಡಾಡಿದ್ವಿ, ನಾಳೆಯ ಕುರಿತು ನನಗೆ ಭಯವಿಲ್ಲ, ಯೇಸು ಕರ್ತನು ಎಲ್ಲವ ನೋಡಿಕೊಳ್ಳುವ. ನಿಜವಾಗ್ಲೂ ಎಲ್ಲ ನೋಡ್ಕೊಂಡು ಬಿಡ್ತಾರೆ, ನಾವು ಬಿಡ್ತೀರಾ? ನಾವು ಎಲ್ಲ ನೋಡ್ಕೊಳ್ಳೋ ಸ್ವಾಮಿ ಬಿಡ್ತೀರಾ? ಬಿಡಲ್ಲ. ಸತ್ಯ ಇದು, ಬಿಡಲ್ಲ. ಎಲ್ಲ ನಾನು ನೋಡ್ಕತೀನಿ, ನೀವು ಸುಮ್ಮನೆ ಇರು ಸ್ವಾಮಿ. ಹೊರಗಿನ ಲೋಕದ ಜನ ದೇವರ ಮನೆ ಕಟ್ಟಿ ಲಾಕ್ ಮಾಡಿ ನೀ ಒಳಗಿರು, ನಾ ಎಲ್ಲರೂ ನೋಡ್ಕತೀನಿ ಅಂತ ಹೇಳ್ತೀವಿ. ಬಟ್ ನಾವು ಚರ್ಚಿಗೆ ಬಂದು ನೀ ಇಲ್ಲೇ ಇರು ಸ್ವಾಮಿ, ನನ್ನ ಜೊತೆ ಬರಬೇಡ, ನಾನು ನೋಡ್ಕತೀನಿ ಅಂತ ಹೋಗ್ತೀವಿ. ಮನೇಲಿ ದೇವ್ರ ಮನೆಯಲ್ಲಿ ಅಷ್ಟೇ, ಎಲ್ಲವನ್ನ ನೋಡಿಕೊಳ್ಳುವ ದೇವರು ಅಂತ ಹೇಳಿ ಯಾರು ಹೆಸರಿಟ್ರು? ಹಾಗಲ್ಲ ಹೆಸರಿರ್ತಾಳೆ. ಒಬ್ಬ ದಾಸಿ, ಅದೆಲ್ಲ ನಮಗೆ ಹೋಲಿಕೆ ಆಗಿದೆ. ಗಮನಿಸಲಿ, ನಾವು ಕ್ರಿಸ್ತನ ಈ ಮಟ್ಟಿಗೆ ಏನು ಸಿಕ್ಕಿದ್ರು ಸಿಗದೇ ಇದ್ರು ಸರಿ ಸ್ವಾಮಿ, ನಾನು ನೀವಿದ್ದೀರಲ್ಲ ಅಷ್ಟು ಸಾಕು. ಮೆಷಿಬೋಶೆತನ ಹೃದಯ ಅದಾಗಿತ್ತು. ಎಂಥ ಒಂದು ಶ್ರೇಷ್ಠವಾದಂತಹ ಮನಸ್ಸು ಈತನಿಗೆ. ರಾಜನ ಪಂಕ್ತಿಯಲ್ಲಿ ನಾನು ಇದ್ದೀನಲ್ಲ, ನನಗೆ ಅಷ್ಟು ಸಾಕು. ರಾಜನ ಮನೆಯಲ್ಲಿ ನಾನಿದ್ದೀನಲ್ಲ, ರಾಜನ ಮನೆಗೆ ಬಂದನಲ್ಲ, ಅಷ್ಟು ಸಾಕು. ಈ ಮನೆ ಯಾವುದು ಗೊತ್ತಾ? ನಿನ್ನ ಹೃದಯ. ಈ ಮನೆ ಯಾವುದು? ನಿನ್ನ ಹೃದಯ. ನಿನ್ನ ಹೃದಯದಲ್ಲಿ ಕ್ರಿಸ್ತನ ಒಬ್ಬನಿದ್ರೆ ಸಾಕು. ಯೇಸುವಿಗೆ ಒಬ್ಬನಿಗೆ ಸ್ಥಾನ ಕೊಟ್ಟರೆ ಸಾಕು. ನೀನು ಯಾವುದಿದ್ರು ಇಲ್ಲದಿದ್ರು ನಿನ್ನ ಜೀವಿತಕ್ಕೆ ಯಾವ ಕೊರತೆ ಇಲ್ಲದಾಗಿ ನೀನು ನೆಮ್ಮದಿಯಾಗಿ ಬರಬಹುದು. ಮೆಷಿಬೋಶೆತ ನೆನೆಸಿರ್ಬೋದು, ಆಸ್ತಿ ಇಲ್ಲದೇ ಇದ್ದಾಗಲೂ ಹೇಗೋ ಬದುಕ್ತಿದ್ದೆ, ಕಾಲಿರಲಿಲ್ಲ. ಈಗ ಆಸ್ತಿ ಎಲ್ಲ ಬಂತು, ಆದರೂ ನಾನು ರಾಜನ ಪಂಕ್ತಿಯಲ್ಲಿ ನಾನು ಸಂತೋಷವಾಗಿದ್ದೀನಿ. ಈಗ ಆಸ್ತಿ ಅರ್ಧ ಹೋಯ್ತು ಅಂತ ಹೇಳ್ತಿದ್ದೀರಿ, ಪೂರ್ತಿನೇ ಹೊಟ್ಟವಲಿ ಸ್ವಾಮಿ, ನಾನು ನೀನು ಮನೆಗೆ ಬಂದ್ಬಿಟ್ಟಿಲ್ಲ, ನನಗೆ ಅಷ್ಟು ಸಾಕು. ನಿಮ್ಮ ಪ್ರಾರ್ಥನಾ ಜೀವನದಲ್ಲಿ ದೇವರೇ ನೀನು ನನ್ನ ಜೊತೆಗಿದ್ರೆ ಎಲ್ಲವೂ ನನಗೆ ಬಂದ ಹಾಗೆ. ಈ ತವಕದಲ್ಲಿ ಜೀವಿಸಿ ನೋಡ್ರಿ, ನಾನು ಹೇಳ್ತೀನಿ, ಗ್ಯಾರಂಟಿ ಕೊಡ್ತೀನಿ, ನೀವು ಕೊರತೆ ಇಲ್ಲದೆ ಸಮೃದ್ಧಿಯಾಗಿ ಸುಭಿಕ್ಷೆಗೋಸ್ಕರ ಬದುಕಲಿಕ್ಕೆ ಹೋಗ್ತೀವಿ. ಎಷ್ಟೋ ವರ್ಷದ ವಾಗ್ದಾನಗಳು ಇದು ನೆರವೇರ್ತಾ ಎಂಬುದಾಗಿ ಹುಡುಕುವಾಗೆ ಕೆಲವರ ಜೀವಿತ ಇದೆ. ಈ ಸುಭಿಕ್ಷೆ ವರ್ಷದಲ್ಲಿ ಅನೇಕರು ಹೆಚ್ಚಾಗಿ ಕಾಣಲಿಕ್ಕೆ ಹೋಗ್ತೀರಿ, ನಾನು ಸುಭಿಕ್ಷೆಯನ್ನು ಹೊಂದಿದ್ದೇನೆ. ನನ್ನ ಆತ್ಮೀಕತೆಯಲ್ಲಿ, ನನ್ನ ವಾಕ್ಯದ ಧ್ಯಾನದಲ್ಲಿ ನಾನು ಸುಭಿಕ್ಷೆಯನ್ನು ಕಾಣ್ತಿದ್ದೀನಿ. ನನ್ನ ಕುಟುಂಬದಲ್ಲಿ, ನನ್ನ ವೈಯಕ್ತಿಕ ಜೀವಿತದಲ್ಲಿ, ನನ್ನ ಸಭೆಯ ಕಾರ್ಯಗಳಲ್ಲಿ ಎಲ್ಲದೂ ನಾನು ಸುಭಿಕ್ಷೆಯನ್ನು ನೋಡ್ತಿದ್ದೀನಿ. ಇವತ್ತು ನಾನಿದ್ದೀನಿ.
ಕಾರಣ ಒಂದೇ, ನನ್ನ ದೇವರು ಸ್ಪಷ್ಟವಾಗಿ ಈ ಸಾರಿ ಮಾತನಾಡಿದ್ದಾರೆ. ಕೆಲವು ವಾಗ್ದಾನಗಳು ಆ ವರ್ಷಕ್ಕೆ ಸೀಮಿತ ಮಾತ್ರ ಅಲ್ಲ, ಅನೇಕ ವರ್ಷಗಳಾದ್ಮೇಲೆ ನೆರವೇರ್ತದೆ. ಆದರೆ ಸುಭಿಕ್ಷೆ ಅನ್ನೋದು ವೇಗವಾಗಿ ಒಬ್ಬೊಬ್ಬರ ಜೀವನದಲ್ಲಿ ನೆರವೇರಕ್ಕೆ ಹೋಗ್ತದೆ. ಅದನ್ನು ಸ್ವತಂತ್ರಿಸ್ಕೊಳ್ರಿ, ದಯಮಾಡಿ ಸ್ವತಂತ್ರಿಸ್ಕೊಳ್ರಿ. ಕೆಲವರು ಮಾತ್ರ ನೋಡಿದ್ರಿ ಪ್ರಾರ್ಥನಾ ಜೀವಿತ. ಯಾವಾಗ ಇವತ್ತು ಸಹೋದರ ಹೇಳಿದ್ರು, ನಾನು ಇಷ್ಟನ್ನು ಸುವಾರ್ತೆ ಹೇಳಿದೆ, ಇವರು ಸುವಾರ್ತೆ ಹೇಳಿದೆ, ಈ ಭಾರತದಲ್ಲಿ ಬದುಕ್ರಿ, ಈ ತಬಕದಲ್ಲಿ ಬದುಕೋಣ. ನಾವು ಮತ್ತೊಬ್ಬರ ಕ್ರಿಸ್ತನ ಬಳಿ ನಡೆಸುವಂಥದ್ದೇ ಶ್ರೇಷ್ಠವಾದ ಆಯುಧ, ಶ್ರೇಷ್ಠವಾದ ಆದಾಯ ನಮಗೆ. ಈಗ ಜೀವನು ಸಂತೋಷ ಪಟ್ಟಿರ್ಬೋದು, ಆದರೆ ಈ ವಿಷಯ ಮೆಷಿಬೋಶೆಯದಿಂದ ತಿಳಿದ ಮೇಲೆ ಅರ್ಧ ಪಾಲು ಹಾಕಿದ್ದಾಗೆ ಜೀವನಿಗೆ ಒಂದು ಮನಸ್ಸಾಕ್ಷಿ ಚುಚ್ಚಲಿಕ್ಕೆ ಪ್ರಾರಂಭ ಆಯಿತು. ನಾನು ಹೇಳಿದ್ದು ಸುಳ್ಳು ಅಂತ ರಾಜನಿಗೆ ಇದೇನಾಗಿದೆ ಗೊತ್ತಾಗ್ಬಿಟ್ಟಿದೆ. ಒಂದು ವೇಳೆ ರಾಜ ನೆಕ್ಸ್ಟ್ ಏನ್ ಮಾಡಿರ್ಬೋದು ಅಂದ್ರೆ, ಇಲ್ಲಿ ಮುಂದೆ ಇಲ್ಲ ಆತನ ಬಗ್ಗೆ ಒಂದು ಸಣ್ಣ ವಿಷಯನ ತೆಗೆದುಕೊಂಡು ಜೀವನಿಗೆ ಮರಣದಂಡನೆ ಕೊಟ್ಟಿರ್ಬೋದು. ಅವನ ರಾಜನ ದೃಷ್ಟಿಯಲ್ಲಿ ಕೆಟ್ಟದ ಬಿದ್ದುಬಿಟ್ರೆ, ಕೆಟ್ಟವನು ಅಂತ ಬಿದ್ದುಬಿಟ್ರೆ ಅವನು ಹೇಗಾದ್ರೂ ಮುಗಿಸ್ಬಿಡ್ತಾನೆ, ಇಲ್ಲದ ಮಾಡ್ತಾನೆ. ಇವತ್ತು ರಾಜನ ದಯೆ ಯಾರ ಮೇಲಿದೆ ಗೊತ್ತಾ? ಮೆಷಿಬೋಶೆತನ ಮೇಲೆ. ಹಾಗಿದ್ರೆ ನನ್ನ ಮೇಲೆ, ನಿನ್ನ ಮೇಲಿದೆ. ಕ್ರಿಸ್ತನೆಂಬ ರಾಜನ ದಯೆ, ಕರುಣೆ ಇವತ್ತು ನನ್ನ ಮೇಲಿದೆ. ಆದ್ರಿಂದ ಪ್ರತಿಯೊಬ್ಬ ದೇವ ಜನರು ನೀವು ಈ ರೀತಿ ಭಾವಿಸ್ಬೇಕು, ನಾನು ನಿನಗಾಗಿ ಫಲ ಕೊಡ್ತೀನಿ ಅಂದ್ರೆ ಕೆಲವು ನಷ್ಟಗಳನ್ನ ಕಾಣ್ತೀನಿ. ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಫಲ ಕೊಡುವ ಮರಕ್ಕೆ ಪೆಟ್ಟು ಬೀಳ್ತದೆ. ಫಲ ಕೊಡುವ ಮರಕ್ಕೆ ಏನ್ ಬೀಳ್ತದೆ? ಮೆಷಿಬೋಶೆತನ ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ದ ರಾಜನ ಮೂಲಕವಾಗಿ. ನಾವು ಕ್ರಿಸ್ತನ ಮೂಲಕವಾಗಿ ಫಲ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಅನೇಕ ಪೆಟ್ಟುಗಳು ಬೀಳುತ್ತೆ. ನಿಮ್ಮ ಕುಟುಂಬದವರಿಂದ, ನಿಮ್ಮ ಆತ್ಮೀಯರಿಂದ, ನಿಮ್ಮ ಹೊರಗಿನವರಿಂದ ನೀವು ಚುಚ್ಚಿ ಮಾತಾಡಲು ಕೊಡ್ತೀವಿ. ನೀವು ನೆನೆಸ್ಬೇಕು, ಫಲ ಕೊಡೋ ಲೋಕದಲ್ಲಿ ಮಾತಿರ್ತದೆ, ಲೋಕ ಕಾಲೆ ಮಾತು ಹೇಳ್ತಾರೆ ಜನ. ಕಷ್ಟ ಮರಕ್ಕೆ ಮನುಷ್ಯನಿಗೆ ಬರದೆ ಮರಕ್ಕೆ ಬಂದ ಅಂತ. ಆದ್ರೆ ವಿಶ್ವಾಸಿಗಳಿಗೆ ಮಾತ್ರ ಬರಬಾರ್ದಂತೆ. ಕಷ್ಟ ಬರಬೇಕಾ? ಬರಬೇಕು. ನಮಗೆ ಹೋರಾಟಗಳು ಬರಬೇಕು. ಹೋರಾಟಗಳು ಬಂದ್ರೆ ನಾನು ಫಲ ಕೊಡ್ತೀನಿ ಎಂಬುದಕ್ಕೆ ಗುರುತು. ನಾನು ಫಲ ಕೊಡುವಂತ ಮರವಾಗಿದ್ರೆ, ಫಲ ಕೊಡುವಂತ ಮನುಷ್ಯನಾಗಿದ್ರೆ ಖಂಡಿತವಾಗಿ ದೇವರು ನನಗೆ ಅನೇಕ ಹೋರಾಟಗಳಿಂದ ನನ್ನನ್ನು ಬಿಡಿಸಲಿಕ್ಕೆ ಹೋಗ್ತಾರೆ. ಒಂದು ಗುಣ ಮಾತ್ರ ಮೆಷಿಬೋಶೆತನಲ್ಲಿ ಹೆಚ್ಚಾಯ್ತು. ಮೊದಲನಾಗಿ ಅವ್ರು ಹೇಳ್ತಾರೆ, ಸಪ್ತ ನಾಯಿ ಅಂತಿರುವಾಗ ನನಗೆ ಯಾಕೆ ಸ್ವಾಮಿ ಇದೆ? ಈಗ ಆಸ್ತಿ ಕಳೆದೋಗ್ತಿದೆ. ಆಸ್ತಿ ಬಂದಾಗ ಈ ಮಾತು ಹೇಳ್ದ, ಆಸ್ತಿ ಕಳೆದೋದಾಗ ಏನು ಮಾತು ಹೇಳ್ದ? ಅದನ್ನೇ ಹೇಳ್ದ. ಹಲ್ಲೆಲೂಯಾ. ಇವತ್ತು ನೀವು ಹಾಕಿದ್ದೀರಾ, ನೀವು ಹಾಕಿದ್ದೀವ? ಆಶೀರ್ವಾದ ಬಂದಾಗ ಒಂದು ಮಾತಾಡೋದು, ಆಶೀರ್ವಾದ ಕಳೆದು ಹೋದಾಗ ಇನ್ನೊಂದು ಮಾತಾಡೋದು, ನೀನು ಫಲ ಕೊಡುವುದಕ್ಕೆ ಕೊಡ್ತಾಗ. ಎಂತಹ ಸನ್ನಿವೇಶದಲ್ಲೂ ನೀನು ಒಂದೇ ಮಾತು ಹೇಳಬೇಕು, ಇವರು ನಾನು ಏನಿದ್ದೀರಿ ಸಾಕು. ಆಮೇಲೆ ಫಲ ಕೊಡುವುದಕ್ಕೆ ಗುರುತೇನು ಗೊತ್ತಾ? ಏನಿದ್ರು ಇಲ್ಲದಿದ್ರು ದೇವರನ್ನ ಮಹಿಮೆ ಪಡಿಸುವುದು ನಿಜವಾದ ಫಲ. ನಾನು ಆರಾಧನೆ ಒಂದು ಮಾತು ಹೇಳಿದೆ, ದೇವರ ಆರಾಧನೆಯಲ್ಲಿ ನಾನು ಸಂತೋಷ ಪಡುವಂತ ಆರಾಧನೆ ನಡಿಬಾರದು. ದೇವರನ್ನ ಸಂತೋಷ ಪಡಿಸುವಂತ ಆರಾಧನೆಯನ್ನು ನಾನು ಮಾಡಿ ನನ್ನ ಆರಾಧನೆಯಲ್ಲಿ ದೇವರು ಸಂತೋಷ ಪಟ್ಟರಲ್ಲ ಅಂತೇಳಿ ನಾನು ಸಂತೋಷ ಪಡ್ತೇನೆ. ಅದನ್ನೇ ಮೆಷಿಬೋಶೆತನಲ್ಲಿ ಮಾಡ್ತಾ. ಇದಕ್ಕೆ ನಿಜವಾದ ಸಂತೋಷ. ಮುಂದಿನ ವಾರ ನಾನು ಮಾತನಾಡ್ಲಿಕ್ಕೆ ಹೋಗ್ತೀನಿ. ಹೇಗೆ ಫಲ ಕೊಟ್ಲು ಮರಿಯಳು ಎಂಬುದಾಗಿ. ಮರಿಯಳು ಫಲ ಕೊಟ್ಲ? ಯಾರಿಂದ ಫಲಿಸಿದ್ರು? ದೇವರಿಂದಲೇ ಅವಳು ಫಲಿಸಿದ್ರು. ಇವತ್ತು ಗಂಡ ಹೆಂಡತಿ ಮದುವೆ ಆದ ನಂತರ ಹುಟ್ಟುವಂತ ಮಗು ಸ್ವಾಭಾವಿಕವಾಗಿ ಹುಟ್ಟುವಂತ ಮಗು. ಆ ದೇವರಿಂದ ವಾಗ್ದಾನ ಮಾಡಲ್ಪಟ್ಟು ಮದುವೆಯೇ ಆಗದೆ ಮರಿಯಳಿಗೆ ಒಬ್ಬ ಮಗನು ಹುಟ್ಟುತ್ತಿದ್ದಾನೆ ಅಂದ್ರೆ ನನ್ನಿಂದಲೇ ನೀನು ಫಲಿಸುವೆ ಎಂಬ ಮಾತಿಗೆ ಹೋಲಿಕೆಯಾಗಿದೆ. ಇವತ್ತು ನನ್ನ ಜೀವನದಲ್ಲಿ ಎಲ್ಲವೂ ಇದ್ದು ಫಲ ಕೊಡೋದು ಎಲ್ರಿಗೂ ಆಗುತ್ತೆ. ಏನೂ ಇಲ್ಲದೆ ಮೆಷಿಬೋಶೆತನು ಫಲ ಕೊಡೋಕೆ ಪ್ರಾರಂಭ ಮಾಡ್ದ. ಮರಿಯಳು ಏನು ಇಲ್ಲದೆ ಫಲ ಕೊಡುವವಳಾಗಿ ಬದಲಾದ್ರು. ಮರಿಯಳಿಗೆ ಮದುವೆ ಆಗಿರಲಿಲ್ಲ, ಮಗುವಾಯಿತು. ದೇವರ ಆತ್ಮನ ಸ್ಪರ್ಶದಿಂದ ಆಕೆ ಗರ್ಭವತಿ ಆದ. ಅದು ಕೂಡ ವ್ಯಕ್ತಿಗಳಿಂದಲ್ಲ, ಈಕೆ ಇಷ್ಟಪಟ್ಟವರಿಂದಲ್ಲ, ಮಗು ಬೇಕು ಅಂತ ಆಸೆ ಪಟ್ಟದ್ರಿಂದಲ್ಲ, ದೇವರಿಂದಲೇ, ನನ್ನಿಂದಲೇ ನೀನು ಫಲಿಸುವೆ. ಇವತ್ತು ನಿಮ್ಮಲ್ಲಿ ಮಾರ್ಗಗಳು ಯಾವುದೇ ಇದ್ರು ಸರ್ ನಂಬಲಿ, ನಾನು ನಂಬ್ತೀನಪ್ಪ, ನಿನ್ನಿಂದಲೇ ನಾನು ಈ ವರ್ಷ ಫಲಿಸ್ಲಿಕ್ಕೆ ಹೋಗ್ತೇನೆ. ಫಲಿಸ್ಲಿಕ್ಕೆ ನಿನಗೆ ಕೆಲಸ ಬೇಕು ಅಂತ ಇರಲಿಲ್ಲ. ಕೆಲಸದಲ್ಲಿ ನಿಮಗೆ ಕೆಲಸ ಕೊಟ್ಟಂತ ಓನರ್, ಮ್ಯಾನೇಜರ್, ಮೇಡಮ್, ಟೀಚರ್ ಯಾರೆಲ್ಲ ಇದ್ದಾರೋ ಅವ್ರು ನಿಮ್ಮನ್ನ ಪ್ರೀತಿಯಲ್ಲೇ ಮಾತಾಡಿಸ್ಬೇಕು ಅಂತೀನಿ ಅನ್ನುವಾಗಿಲ್ಲ. ಅವ್ರು ಹೆಂಗ್ ಮಾತಾಡಿಸ್ರು ಈ ವರ್ಷ ನೀವೇನ್ ಮಾಡ್ತೀರಿ? ಫಲಿಸ್ತೀರಿ, ಫಲ ಕೊಡ್ತೀರಿ. ಹೋರಾಟದ ಮಧ್ಯದಲ್ಲಿ ನೀವು ಫಲ ಕೊಡ್ಲಿಕ್ಕೆ ಹೋಗ್ತೀರಿ. ಅದುವೇ ಈ ದಿನ ಮೆಷಿಬೋಶೆತನ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯ. ಇವತ್ತೊಂದು ಟೀಚಿಂಗ್ ರೀತಿ ಹೋಗಿದೆ, ನಿಮ್ಗೆ ಕಷ್ಟಕರವಾಗಿತ್ತು, ಕೇಳಿಸ್ಕೊಳ್ಳೋದೇನು ಗೊತ್ತಿಲ್ಲ. ಆದರೆ ಬೈಬಲ್ನ ತಿಳುಕೊಳ್ಳುವಂಥ ಹಂತದಲ್ಲಿ ನೀವೇನು ಧ್ಯಾನ ಮಾಡಿ. ಮೆಷಿಬೋಶೆತನು ಯಾರ ಮಗ? ಯೋನಾತಾನನು ಯಾರ ಮಗ? ಸೌಲನು ಯಾವ ಕುಲದವನು? ಬೆನ್ಯಾಮಿನ್ ಕುಲದವನು. ಬೆನ್ಯಾಮಿನ್ ಯಾರಿಗೆ ಹೋಲಿಕೆ ಆಗಿದ್ದನು? ತೋಳಕ್ಕೆ ಹೋಲಿಕೆ ಆಗಿದ್ದಾನೆ, ತೋಳದಂತೆ ಹೋಲಿಕೆ ಆಗಿದ್ದಾನೆ. ಬೈಬಲ್ ಹೇಳ್ತದೆ, ಬೆನ್ಯಾಮೀನನ್ನು ಕರ್ಕೊಂಡು ಬರದೆ ನೀನೇನ್ ಬರಗಿಲ್ಲ?
ತಂದೆ ಬಳಿಗೆ ಹೋಗಂಗಿಲ್ಲ. ಈ ಬೆನ್ಯಾಮಿನ್ ಕರ್ಕೊಂಡು ಬಂದ್ರೆ ಎಂತೆಂಥ ಕಾರ್ಯಗಳು ನಡೆದೈತಿ ನೋಡಿ. ಈ ವರ್ಷ ಸಿಸ್ಟರ್ ಹೇಳಿದ್ರು, ಪಾಸ್ಟ್ ಹೇಳಿದ್ರು ನನಗೆ ಗಿಲ್ಟ್ ಕಾಡ್ತು, ಆತ್ಮಗಳನ್ನ ಆದಾಯ ಮಾಡಬೇಕು ಅಂತ ಹೇಳಿದ್ರು ಅಂತ. ಈ ಗಿಲ್ಟ್ ಪ್ರತಿಯೊಬ್ಬರಿಗೂ ಕಾಡಲಿ. ನೀನು ಊಟ ಮಾಡ್ತಿದ್ರು ಪಾಸ್ಟಿಂಗ್ ಹೇಳೋರು, ಈ ವಾರ ಏನ್ ಮಾಡಿದೆ ಅಂತ ತಿಂತಾ ಇದ್ರು. ನಾನು ಬೆಳಿಗ್ಗೆ ತಿಂದೆ, ಮಧ್ಯಾಹ್ನ ತಿಂದೆ, ರಾತ್ರಿ ತಿಂತಾನೆ. ಒಬ್ರಿಗೂ ಸುವಾರ್ತೆಗಳು ತಿಂತಾವನಿಲ್ಲ. ನಿಮಗೆ ಚುಚ್ಚಿದ್ರೆ ಬರೋ ಭಾನುವಾರ ನೀವು ಕರ್ತನ ಬಳಿ ಕರ್ಕೊಂಡು ಬರ್ತೀರಿ. ನಿಮ್ ದಾಹವನ್ನು ನೋಡಿನೇ ಅಂತ ಜನರನ್ನೇ ಬಳಿ ಕಳಿಸ್ತಾನೆ, ಅಂತ ಜನರನ್ನ ಬಳಿ ಕಳಿಸ್ತಾನೆ. ಹಲ್ಲೆಲೂಯಾ. ಕರ್ತನಿಗೆ ಮಹಿಮೆ ಉಂಟಾಗಲಿ. ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರಿಗೂ ಹೇಳುವ ಅವಕಾಶ ಮಾಡಿ ನಿಮ್ಮ ಸುಭಿಕ್ಷೆಗೆ ನಡೆಸಲಿ. ಆಮೇಲೆ ಎದುರಿಸಿಕೊಳ್ಳಿ.